ಬಂದರು ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮಹಾಪ್ರಭುವಿನ ನಾಮದಲ್ಲಿ ಶುಭಗಳು. ಪ್ರಾರ್ಥನೆಗೆ ಬಂದವರು ಯಾರು ಕೂಡ ಹೊರಗಡೆ ಕೂತ್ಕೋಬಾರ್ದು, ಒಳಗಡೆ ಬರ್ರಿ. ದೇವರ ಸನ್ನಿಧಾನದಲ್ಲಿ ನೀವಿರಬೇಕು. ಹೊರಗಡೆ ಇಲ್ಲಿ ಕೂತ್ಕೋಬಾರ್ದು, ಒಳಗಡೆ ಬರಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಎಲ್ಲ ಚೆನ್ನಾಗಿದ್ದೀರಾ? ಹಲ್ಲೆಲೂಯಾ. ಇಲ್ಲಿ ಯಾರಿದ್ದಾರೆ? ನಾವಿದ್ವಿ, ನೀವಿದ್ದೀವಿ ಅಂತ ಹೇಳ್ತೀರಾ? ದೇವರಿಂದ ಅಂತ ಹೇಳ್ತೀವಿ. ದೇವರಿಂದ. ಅದಕ್ಕೋಸ್ಕರವಾಗಿ ನಾವೆಲ್ಲ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ, ದೇವರಿಂದ ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ, ದೇವರಿಂದ ಮೇಲನ್ನು ಪಡ್ಕೊಳ್ಳೋದಕ್ಕೆ, ದೇವರಿಂದ ಐಶ್ವರ್ಯವನ್ನು ಪಡ್ಕೊಳ್ಳೋದಕ್ಕೆ, ದೇವರಿಂದ ಪರಿಶುದ್ಧತೆಯನ್ನು ಪಡ್ಕೊಳ್ಳೋದಕ್ಕೆ, ದೇವರಿಂದ ಪರಲೋಕ ರಾಜ್ಯವನ್ನು ಪಡ್ಕೊಳ್ಳೋದಕ್ಕೆ, ದೇವರಿಂದ ಶಾಶ್ವತವಾಗಿರುವ ಜೀವವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವೆಲ್ಲ ಏನು ಮಾಡಿದ್ದೀವಿ? ಬಂದಿದ್ದೀವಿ. ನಾನು ಪ್ರಾರ್ಥನೆ ಮಾಡಿದರು, ದಿನಕರೈ ಪ್ರಾರ್ಥನೆ ಮಾಡಿದರು. ಹಸ್ತಚಾಚಿ ಆಶೀರ್ವಾದ ಮಾಡೋದು ಯಾರು? ದೇವರು. ಸಣ್ಣ ಹೆಂಗೆ ಕೂಡ ಮಾಡಿಸ್ಕೋಬೇಕು, ದೊಡ್ಡ ಹೆಂಗೆ ಕೂಡ ಮಾಡಿಸ್ಕೋಬೇಕು ಪ್ರಾರ್ಥನೆ ಅಂತ ಅನ್ಕೋಬೇಕು. ನಾವು ಪ್ರಾರ್ಥನೆ ಮಾಡಿದ್ರು ಕಾರ್ಯ ನೆರವೇರಿಸೋದು ಯಾರು? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಪ್ರಿಯವಾದವರೇ, ಮಾರ್ಕನ ಬರೆಸುವಂತೆ ಒಂದು ಸರ್ತಿ ನೀವು ಕೇಳಿದ್ದೀರಿ, ಸತ್ತು ಹೋಗಿರ್ತಕ್ಕಂಥ ಮಗಳನ್ನ ದೇವರು ಏನು ಮಾಡಿದ್ದಾನೆ? ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಕಾಪಾಡಿದ್ದಾನಂದ್ರೆ ಅರ್ಥ ಏನು? ಬದುಕಿರುವಾಗ ಕಾಯಿಲೆ ಬಂದರೆ ಆಶ್ರಮದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗೋದು. ಹೌದಾ? ಇಲ್ಲಿ ಏನಾಗಿದೆ ಅಂದರೆ ಸತ್ತು ಹೋಗಿ ನಿರೀಕ್ಷೆ ಇಲ್ಲ, ಬದುಕುವುದಕ್ಕೆ ಜೀವನ ಇಲ್ಲ ಪ್ರಿಯ. ಅದಕ್ಕೆ ಯೇಸು ಸ್ವಾಮಿ ಡೂಪ್ಲಿಕೇಟ್ ದೇವರಲ್ಲ, ಒರಿಜಿನಲ್ ದೇವರು. ಅದ ಜೀವಂತವಾಗಿರುವ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಇದು ದೇವರ ವಾಕ್ಯ, ಬೈಬಲ್ ದೇವರು ಬರೆಕೊಟ್ಟಿರುವಂಥ ಗ್ರಂಥ ಪ್ರಿಯರು. ಹಲ್ಲೆಲೂಯಾ. ಮನುಷ್ಯರ ಕಲ್ಪನೆ ಮಾಡಿ ಬರೆದ, ಕವಿಗಳ ಕಲ್ಪನೆ ಮಾಡಿ ಬರೆದಿರುವಂಥ ಗ್ರಂಥ ಅಲ್ಲ ಇದು. ಇದರಲ್ಲಿ ಸುಳ್ಳು ಹೇಳಿದವರ ಹೆಸರುಗಳು ಇದ್ದಾವೆ, ಕರೆ ಹೇಳಿದವರ ಹೆಸರುಗಳು ಇದ್ದಾವೆ, ಪಾಪ ಮಾಡಿದವರ ಹೆಸರುಗಳು ಇದ್ದಾವೆ, ಪಾಪದಿಂದ ಪಶ್ಚಾತ್ತಾಪ ಪಟ್ಟು ಬಿಡುಗಡೆ ಹೊಂದಿದವರ ಹೆಸರುಗಳು ಇದ್ದಾವೆ. ಇದರಲ್ಲಿ ಮುಚ್ಚು ಮರೆ ಇಲ್ಲ, ನೀತಿ ಇದೆ ಪ್ರೇಯರ್. ಎಲ್ಲರೂ ಗಟ್ಟಿ ಇಟ್ಟು ಪ್ರಾರ್ಥನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಿಯವಾದವರೇ, ಅಸಾಧ್ಯವಾದ ವಿಶ್ವಾಸ ಯಾವುದು ಗೊತ್ತಾ? ಮಗು ಸತ್ತದಂತ ಆಳುಮಗ ಬಂದು ಹೇಳ್ತಾನೆ ತಂದೆಗೆ. ಅವಾಗ ಏಸಪ್ಪ ಹೇಳ್ತಾನೆ ಏನಂತ? ನಿನ್ನ ಮಗು ಏನಾಗ್ತಾಳೆ? ಬದುಕ್ತಾಳೆ. ಭಯಪಡಬೇಡ, ನೀನು ವಿಶ್ವಾಸ ಇಡುವ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅಂದರೆ ವಿಶ್ವಾಸದ ಒಂದು ಕಣಿವೆ ಜೀವಂತವಾಗಿದ್ದರೆ ಅಲ್ಲಿಗೆ ಇರುತ್ತೆ ಪ್ರಿಯರೇ. 10 ಈಗ 10 ಮೀರಿದ ವಿಶ್ವಾಸವನ್ನ ಕೊಡುವಂತ ದೇವರ ರೇಸಲ್ಲ. ಏನು ನಿರೀಕ್ಷೆ ಇಲ್ಲ ಅಂದ್ರೆ ಅಲ್ಲ ನಿರೀಕ್ಷೆ ಹುಟ್ಟಿಸುವಂತ ದೇವರ ರೇಸಲ್ಲ. ಅವಾಗ ಏಸಪ್ಪ ಹೋಗ್ತಾನೆ, ಅವರೆಲ್ಲರನ್ನ ಹೊರಗೆ ಕಳಿಸ್ತಾನೆ. ಅಲ್ಲಿ ಕೆಲವರು ಅಂತಾರೆ ಹೊರಗಡೆ ಇದ್ದಾರೆ, ಅಯ್ಯೋ ಏಸಪ್ಪ ಅವಾಗ ಬಂದಿದ್ರು ಬದುಕಿಸಿದ್ದಪ್ಪ, ಈಗ ಏನಾಗ್ಯಾಳ? ಸತ್ತಿದ್ದಾಳೆ. ಇನ್ನು ಕೆಲವ್ರು ಏನು ಮಾಡ್ತಾರೆ? ಅಪಹಾಸ್ಯ ಮಾಡ್ತಾರಂತ ಏಸಪ್ಪನ. ಆದರೆ ಏಸಪ್ಪ ಏನು ಮಾಡ್ತಾನೆ ಗೊತ್ತಾ? ಅವರೆಲ್ಲರನ್ನ ಹೊರಗೆ ಕಳಿಸ್ತಾನೆ. ಮಗು, ತಂದೆ ತಾಯಿ ಮತ್ತು ತನ್ನ ಜೊತೆಗಿರ್ತಕ್ಕಂಥ 3
12 ಮಂದಿ ಶಿಷ್ಯರಲ್ಲಿ 3 ಮಾತ್ರ. ಅದಕ್ಕೋಸ್ಕರವಾಗಿ ಪ್ರಿಯವಾದವರೇ, ಅನೇಕರು ದೇವರು ನಂಬಿದ್ದಾರೆ. ವಿಶ್ವಾಸ ಯಾರಲ್ಲಿ ಇದೆಯೋ ಅವರು ಮಾತ್ರ ಉಳ್ಕೊಂತಾರೆ ಪ್ರಿಯರೇ. ಅವರು ಮಾತ್ರ ದೇವರ ಜೊತೆಗಿರ್ತಾರೆ. ವಿಶ್ವಾಸ ಇಲ್ಲದವರು ಪ್ರತಿ ಸಾರಿ ಕುಟುಂಬದಲ್ಲಿ ಬರೇ ಜಗಳ ಮಾಡ್ತಾ ಇದ್ದಪ್ಪ ಅಂದ್ರೆ ವಿಶ್ವಾಸ ಕಡಿಮೆ ಆಗಿದೆ ಅಂತ ಅರ್ಥ. ಇಬ್ಬರೇ ಇದ್ದರೆ ಸಣ್ಣ ಜಗಳ ಮಾಡಿದ್ರೆ ನಿಮ್ಮಷ್ಟು ಬುದ್ಧಿ ಇಲ್ಲದವ್ರು ಯಾರಿಲ್ಲ ಅಂತ ಅರ್ಥ. ಕೆಲವರು ಇರ್ತಾರೆ ಗಂಡ ಹೆಂಡತಿ ಇಬ್ಬರೇ ಅತ್ತೆ ಮಾವ ಅಂತಕ ಇರೋದು ಬ್ಯಾಡ ಅಂತ ತಿಳ್ಕೊಂಡು ಸಪ್ರೇಟ್ ಇರ್ತಾರೆ ಪ್ರಿಯ. ಇವು ಗೂಗಿಗಳಂತ ಅರ್ಥ. ನಾನು ಯಾಕೆ ಹಿಂಗಂತನಂದ್ರೆ, ಅತ್ತೆ ಮಾವನ್ ತಕ್ಕಿದ್ನಪ್ಪ ಅಂದ್ರೆ ತಗ್ಗಿ ಬಗ್ಗಿ ಹೆಂಗೆ ನಡ್ಕೋಬೇಕು, ಒಂದು ಬಳಗಿನ ಹೆಂಗೆ ನೋಡ್ಬೇಕು ಅಂಬೋದು ಅರಿವು ಇರ್ತೈತೆ. ಶಾಲೆಗೆ ಹೋದ್ರೆ ಶಾಲೆ ಕಲ್ತಪ್ಪ ಅಂದ್ರೆ ಶಿಸ್ತು ಇರ್ತತೆ, ಶಿಸ್ತು ಕಲ್ಕೊಂತಾರ. ಅದೇ ಮನೆಗಿದ್ದು ಓದ್ಕೊಂಡು ಪರೀಕ್ಷೆ ಬಂದಾಗ ಕಟ್ಟಿದ್ರೆ ಅವ್ರಿಗೆ ಅನುಭವ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರವಾಗಿ ಪ್ರಿಯವಾದವರೇ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ದೇವರ ಒಂದು ಪ್ರತ್ಯಕ್ಷತೆ ನಮ್ಮಿಂದ ಹೊರಗಡೆ ತೋರಿಸ್ಬೇಕು. ಬ್ರೇಸಲ್ಲ ಹಲ್ಲೆಲೂಯಾ. ದೇವ್ರನ್ನೇನು ತೋರಿಸ್ಬೇಕ್ರೆ? ನಮ್ಮ ವರ್ತನೆಯಿಂದ ತೋರಿಸ್ಬೇಕು, ನಡವಳಿಕೆಯಿಂದ ತೋರಿಸ್ಬೇಕು. ಕೆಲವೊಬ್ರು ಎಷ್ಟು ಹೇಳಿದ್ರು ಎಲ್ಲಿ ಹಾಕಿದ ಕಂಬಳಿ ತಿಳ್ಕೊಂಡು ಅಲ್ಲೇ ಇರ್ತಾರೆ ಪ್ರಿಯರೇ. ಅಂದ್ರೆ ಬುದ್ಧಿ ಇಲ್ದವ್ರು ಅಂತ ಅರ್ಥ. 5 ಮಂದಿ ಬುದ್ಧಿವಂತ ಕನ್ಯಕಿಯರು, 5 ಮಂದಿ ಬುದ್ಧಿವಂತ. ಈ ಲೋಕದಲ್ಲಿ ಎಲ್ಲ ಸಿಗುತ್ತೆ ಪ್ರಿಯರ, ಅದು ದೇವಲೋಕನಲ್ಲಿ ಸಿಗಲ್ಲ. ದೀಕ್ಷಾ ಸ್ನಾನ ಹೊಂದಿದರು, ಕರ್ತನ ಭಜನ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು ಕೂಡ ಪ್ರಿಯವಾದವರೇ, ನಡವಳಿಕೆ ಇಲ್ಲದ ವಿಶ್ವಾಸ ಸತ್ತ ಎಣಕ್ಕೆ ಸಮಾನ. ಯಾಕಪ್ಪ ಕುಟುಂಬದ ಬಗ್ಗೆ ಜಾಸ್ತಿ ಹೇಳ್ತಾರ ಏನಂತ ಅನ್ಬೇಡ್ರಿ. ಕುಟುಂಬ, ಅನೇಕ ಕುಟುಂಬಗಳು, ಬಿರುಕಾದ ಕುಟುಂಬಗಳು ಇಲ್ಲಿ ಕಟ್ಟಲ್ಪಟ್ಟವು ಪ್ರಿಯರೇ. ಹಲ್ಲೆಲೂಯಾ. ಕುಟುಂಬದಲ್ಲಿ ಸಮಾಧಾನ ಇರಬೇಕು. ಹಲ್ಲೆಲೂಯಾ. ಪ್ರಪಂಚದೊಳಗೆ ನೀನು ಹೊರಗಡೆ ಎಷ್ಟು ನೀನು ಸಂತೋಷವಾಗಿದ್ರು ಮನೆಗೆ ಬಂಧುಗಳ ಗೊಂದಲ ಇದ್ನಪ್ಪ ಅಂದ್ರೆ ನೀನು ಸಂತೋಷ ಎಲ್ಲ ಒಂದೇ ಒಂದು ಕ್ಷಣದಲ್ಲಿ ಏನಾಗುತ್ತೆ, ಹಾರಿ ಹೋಗುತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಮನೆಗೆ ಬರೋದೇ ಬಿಟ್ಬಿಡುತ್ತೆ. ಯಾವಾಗ ಬರ್ತೀವಿ? ಒಂದು ದಿವಸ 10 ಗಂಟೆಗೆ ಬರುತ್ತೆ. ಯಾಕೆ ಗೊತ್ತಾ? ಮನೆಗೆ ಹೋಗಿ ಮಕ್ಕಳನ್ನ ನೋಡಿ ಅಸಂತೋಷದಿಂದ ಇರೋದು ಯಾಕಪ್ಪ? ಸುಮ್ಮನೆ ಹೊರಗಡೆ ಕಾಲ ಕಳೆಯಮ್ಮ. ಅರ್ಥ ಮಾಡ್ಕೇರಿ. ಕುಟುಂಬದಲ್ಲಿ ಸತಿಪತಿಗಳಲ್ಲಿ ಸಮಗಮ ಸಂತೋಷ ಇರಬೇಕು ಪ್ರೇರೆ. ಎಲ್ಲರೂ ಗಟ್ಟಿ. ಇದರಲ್ಲಿ ಪ್ರಥಮ ಪಾತ್ರ ದೇವರು ಹೇಳಿದ್ದಾನೆ. ಯಾರ್ದು? ಸ್ತ್ರೀ ಪಾತ್ರ ಅಂತ. ಸ್ತ್ರೀದು ಪಾತ್ರ. ಸ್ತ್ರೀ ಬಾಯಿ ಬಡಿಕೆ ಆಗಬಾರ್ದು, ಸ್ತ್ರೀ ಚಾಡಿ ಹೇಳಕ್ಕಾಗಬಾರ್ದು. ಸ್ತ್ರೀ ಪ್ರಿಯವಾದವರ ಯಜಮಾನನ ಪ್ರೀತಿಯಿಂದ ನೋಡಿಕೊಳ್ಳೋ ವ್ಯಕ್ತಿ ಆಗ್ಬೇಕು. ಅದಕ್ಕೋಸ್ಕರವಾಗಿ ಮನೆಲ್ಲ ಚಲೋ ಕಟ್ಟಿರ್ತಾರೆ ಪ್ರಿಯರೇ. ಮನೆಗೆ ಬಂದವ್ರನ್ನ ಸತ್ಕಾರ ಮಾಡಲಾರ್ದು ಹೆಂಡತಿ ಇದನ್ನ ಬಂದರೆ, ಅಥವಾ ಗಂಡನೇ ಎಲ್ಲ ಮನೆಗೆಲ್ಲ ಕೆಲಸ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡೋಕೆ ಮನೆಗೆ ಬಂದು ಕಸ ಹೊಡೆಯೋದು ಇನ್ನಿನ್ನ ಕೆಲಸಗಳು ಮಾಡ್ತಾ ಇದನ್ನ ಬಂದರೆ, ಅದನ್ನು ಬೇರೆಯವ್ರು ಬಂದು ನೋಡಿದರೆ ಏನಪ್ಪ ಮನೆ ಹೆಂಗದೆ, ಭಾಳ ಚಲೋ ಕಟ್ಟಿಸ್ಬಿಟ್ಟಿಯಪ್ಪ, ಆದ್ರೆ ಏನು ಮಾಡ್ಬೇಕು? ಅಡಿಗೆ ಮನೆ ಏನಿಲ್ಲ ಚಲೋ ಇಲ್ಲ. ಅಡಿಗೆ ಮನೆ ಚಲೋ ಇಲ್ಲ ಅಂದ್ರೆ ಅಡಿಗೆ ಮನೆ ಮತ್ತೆ ಕಿಚ್ಚು ಮತ್ತೆ ಏನೇನೋ ಮಾಡಿ ಕಟ್ಟಿಸ್ತಾ ಇರೋದು. ಒಂದು ಹೇಳದ ವಿಷಯ ಹೇಳ್ತಾ ಇದ್ದೀನಿ ಪ್ರಿಯ, ಹೇಳಿದ ವಿಷಯ. ಹಾಗೆ ಮತ್ತೆ ಒಂದು ಏನಪ್ಪ ಅಡಿಗೆ ಮನೆ ಚೆನ್ನಾಗೈತೆ, ಅಡಿಗೆ ಮನೆ ಚೆನ್ನಾಗಿದೆ. ಯಾಕೆ ಗೊತ್ತಾ? ಅದು ಬಂದಿರ್ತಾನ ಈ ಮನ್ಸಕ್ಕೆ ಮಕ್ಕಂಡಿರ್ತಾಳೆ ಹೇಳ್ತಿ, ಮತ್ತೆ ಕಾಫಿ ಸೋಸಿ ಕೊಡ್ತಾನೆ. ಅರ್ಥ ಮಾಡ್ಕೇಳಿ ಪ್ರಿಯವಾದವ್ರೆ, ನಿಮ್ಮ ಪಾತ್ರ ಮಹಾ ದೊಡ್ಡದು ಪ್ರಿಯ. ನೀವು ಹೆಂಗಿರ್ಬೇಕು? ಭಾಳ ಗೌರವಯುತವುಳ್ಳವರಾಗಿ ನಡ್ಕೊಳ್ಬೇಕು. ಎಲ್ಲರೂ ಗಟ್ಟಿ ಪರಿಶ್ರಮ. ನಮ್ಮ ಮಕ್ಕಳು ಜಾಗ್ರತೆ. ನೀವು ಮಾಡೋ ಕೆಲಸ ನೀವು ಮಾಡಬೇಕು. ನೀವು ಮಾಡೋ ಕೆಲಸ ನಿಮ್ಮ ಯಜಮಾನರಿಗೆ ಇಟ್ಟರೆ ನಿಮ್ಮಷ್ಟು ಬುದ್ಧಿಹೀನರು ಯಾರಿಲ್ಲ ಅಂತ ಅರ್ಥ. ನಿಮ್ಮ ಮೆಂಟಲ್ ಆಗಿದೆ ಅಂತ ಅರ್ಥ. ಬುದ್ಧಿಹೀನರು. ನೀವು ಮನೆಗಳ ಕೆಲಸ ಮಾಡಿ ಮತ್ತು ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ನೀವು ಬಹಳ ಗೌರವವುಳ್ಳವರು. ಬೇಕಲ್ಲ. ಅದಕ್ಕೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದಾರಪ್ಪ. ಏನು ಗೊತ್ತಾ? ಹಲ್ಲೆಲೂಯಾ. ಏನಂತ ಹೇಳಿದ್ದಾರೆ ಗೊತ್ತಾ? ಗಂಡನ್ನ ಗುಲಾಮನನ್ನಾಗಿ ಮಾಡಿ ಹೆಂಡತಿ ಯಜಮಾನ ಆಗಿದ್ದರೆ ಆಗಿರ್ತಕ್ಕಂಥ ವ್ಯಕ್ತಿ ಮೂರ್ಖಳು ಅಂತ ಹೇಳೇನಂತ. ಆಮೇಲೆ ಅದೇ ಹೆಂಡತಿಯನ್ನ ಗಂಡನನ್ನ ರಾಜನನ್ನಾಗಿ ಮಾಡಿ ಹೆಂಡತಿ ತಾನು ರಾಣಿಯಾಗಿದ್ದರೆ ಬುದ್ಧಿವಂತೆ ಅಂತ ಹೇಳಿದ್ದಾನೆ. ಎಲ್ಲ ಗಟ್ಟಿತ್ತು. ಇವತ್ತು ಕುಟುಂಬದಲ್ಲಿ ಬಿರುಕು ಬರೋ ಕಾರಣ 100ಕ್ಕೆ ಎಷ್ಟು ಪರ್ಸೆಂಟ್? 90% ಸ್ತ್ರೀ ಪಾತ್ರ ಇರುತ್ತೆ ಪ್ರಿಯ. ಸ್ತ್ರೀ ಪಾತ್ರ ಕುಟುಂಬದಲ್ಲಿ ಬಿರುಕು ಬರೋದಕ್ಕೆ ಕಾರಣ. ಯಜಮಾನನ್ನು ಸುಲಭವಾಗಿ ನೀವೇನು ಮಾಡ್ಬೋದು?
ವಶ ಮಾಡಿಕೊಳ್ಬೋದು. ಆದರೆ ನಿಮ್ಮನ್ನು ವಶ ಮಾಡ್ಕೋಬೇಕಾದ್ರೆ ಭಾಳ ಕಷ್ಟ. ಯಾಕಂದ್ರೆ ಪ್ರತಿ ಸಾರಿ ನಾವು ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ಯಜಮಾನನ ಗೌರವದಿಂದ ಕಾಣಬೇಕು ಪ್ರಿಯರೇ. ಹಲ್ಲೆಲೂಯಾ. ಮಕ್ಕಳು ಆದ ತಕ್ಷಣ ಯಜಮಾನ ಕೆಲವರು ಮರೆತು ಬಿಡ್ತಾರೆ ಪ್ರಿಯರು. ಇನ್ನು ಮಕ್ಕಳಾಗೋದಕ್ಕಿಂತ ಮುಂಚೆ ಸ್ವಲ್ಪ 25-30 ವರ್ಷ ವಯಸ್ಸಿದ್ದವ್ರನ್ನ ಅಕಸ್ಮಾತ್ ಮಾಡ್ಕೊಂಡಿದ್ದ ಕರೆ ಹೋಯ್ತಪ್ಪ ಅಂದ್ರೆ ಅವ್ರು ಏನಿಲ್ಲ, ಬರೀ ಬಣ್ಣ ಬಳೆದ್ರಾಗ ಒತ್ತುಗಳು ಬಿಡ್ತಾರೆ. ಮೇಕಪ್ಪು, ಒಳ್ಳೆ ಸೀರೆ, ಆಮೇಲೆ ಚೆನ್ನಾಗಿ ಗಾಡಿ ಮೇಲೆ ಓಡಾಡಬೇಕು, ಕಾರ್ ಮೇಲೆ ಓಡಾಡಬೇಕು. ಈ ಆಲೋಚನೆ ಚೆನ್ನಾಗಿ ಕೇಳ್ರಿ ಪ್ರಿಯರೇ. ದೇವರ ಮಕ್ಕಳಲ್ಲಿ ಈ ಬುದ್ಧಿ, ಪ್ರಾಪಂಚಿಕರ ಬುದ್ಧಿ ಇರಬಾರ್ದು. ನಿನ್ನ ಗಂಡನನ್ನು ನೀನು ಗೌರವಿಸ್ಬೇಕು, ಪ್ರೀತಿಯಿಂದ ನೋಡಬೇಕು. ಹಗಲೆಲ್ಲ ಕೆಲಸ ಮಾಡಿ ಮನೆಗೆ ಬಂದಿರ್ತಕ್ಕಂಥ ವ್ಯಕ್ತಿಗೆ ಯಾವುದೇ ಬಂಧುಗಳ ಆಹಿತಕರ ಸನ್ನಿವೇಶಗಳು ಇದ್ರೂ ಕೂಡ ಅದನ್ನೆಲ್ಲ ನುಂಗಿಬಿಟ್ಟು ಪ್ರೀತಿಯಿಂದ ಅದನ್ನು ಮಾತಾಡಿಸ್ಬೇಕು. ಪ್ರೈಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ. ಯಾರೇ ನಿನ್ನ ಮನೆಗೆ ಬಂದರೆ, ಮನೆ ಸೊಸೆ ಮನೆ ಅತ್ತೆ ಅವರು ಸರಿಗಿರ್ಲಾರ್ದೆ ಇದನ್ನ ಬಂದ್ರೆ ಹೋಗಿ ಏನಂತಾರೆ, ಏನಪ್ಪ ಹೆಂಗೆ ಹೋಗಿದ್ರೆ 4 ದಿವಸದಲ್ಲಿ ಬೇಕು, ಏನು ಬೇಸು ಮಾರ. ಅವ್ರ ಮನೆ ಗಣ ಮಕ್ಕಳೆಲ್ಲ ಚಲೋ ಇದ್ರಪ್ಪ, ಹೆಣ್ಮಕ್ಳು ಬೇಸಿ ಅಂತಾರದಲ್ರಿ. ಆ ಮನೆಗೆ ಗೌರವ ಬರಬೇಕಾದ್ರೆ ಹೆಣ್ಮಕ್ಕಳು ಸತ್ಕಾರ ಮಾಡುವವರಾಗಿ, ಪ್ರೀತಿಯಿಂದ ಮಾತಾಡಿಸುವವರಾಗಿ ಮತ್ತು ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಎಲ್ಲರನ್ನ ಒಳ್ಳೆ ರೀತಿ ಕಾಣೋರಾದ್ನಪ್ಪ ಅಂದ್ರೆ ಏನು ಮನೆಯಪ್ಪ, ಮನೆ ಬಿಟ್ಟು ಬರೋದಾಗದಲ್ಲ ನೋಡು. ಯಾಕೆ ಗೊತ್ತಾ, ಯಾವ ಸಮಯಕ್ಕೆ ಆ ಸಮಯ ಮುಂಜಾನೆ ನಾಷ್ಟ, 10 ಗಂಟೆಗೆ ಊಟ, ಮಧ್ಯಾಹ್ನ ಡಿನ್ನರು, ಸಾಯಂಕಾಲ 4 ಗಂಟೆಗೆ ಉಪಹಾರ, ಮತ್ತೆ ರಾತ್ರಿ ಊಟ. ಇಂಥ ಪರಿ ಪಡ್ಕೊಂಡು ಸಾಯ್ತಾರಪ್ಪ. ಎಂಥ ಸೊಸೆ ಸಿಕ್ಕಳಪ್ಪ ಅವ್ರ ಮನೆಗೆ. ಅಲ್ಲೆಲೂಯ್ಯ. ಅವ್ರ ಅತ್ತೆಗೆ ಅಂತಕ್ಕೆಪ್ಪ ಉಣು ಅಂತ ಬಡ್ದಾಡ್ತಾರಪ್ಪ. ಎಷ್ಟು ಒಳ್ಳೆ ಬುದ್ಧಿ ಇದೆಯಪ್ಪ. ಇದೆಲ್ಲ ಯಾರಿಂದ ಬರುತ್ತೆ? ಗಂಡಿಂದ ಬರುತ್ತಾ ಅಮ್ಮ? ಯಜಮಾನಿಂದ ಬರುತ್ತಾ? ಯಾರಿಂದ ಬರ್ತಾರೆ? ಯಾರಿಂದ ಬರುತ್ತಪ್ಪ? ಹೆಣ್ಮಕ್ಳು ಪಾತ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ. ಮನೆಗೆ ಗೌರವ ತರಬೇಕಾದ್ರೆ ಅವರೇ, ಮನೆಯನ್ನು ಹಾಳು ಮಾಡಬೇಕಾದ್ರೆ ಅವರೇ. ಹಲ್ಲೆಲೂಯ್ಯ. ಮನೆತನ ಹಾಳಾಗೋಗ್ಬಿಡುತ್ತೆ. ಮನೆತನ ಹಾಳಾಗೋಗ್ಬಿಡುತ್ತೆ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಆದಿ ಕಾಲದಲ್ಲಿ ಆದಾಮನ ಕುಟುಂಬ ಚೆನ್ನಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರೊಂದಿಗೆ ಒಡನಾಟ ಇತ್ತು, ಪ್ರೀತಿ ವಾತ್ಸಲ್ಯದಿಂದ ತುಂಬಿ ತುಳಿಕಾಡುವಂತ ಸ್ಥಿತಿ ಆಗಿತ್ತು. ಅವಳು ಕೂಡ ಅಷ್ಟು ಭಕ್ತಿವಂತಿಯಾಗಿರ್ತಕ್ಕಂಥ ಸ್ತ್ರೀ ಆಗಿದ್ಲು. ಆದರೆ ಯಾವಾಗ ಇನ್ನೊಬ್ಬರ ಮನೆಗೆ ಹೋಗಿ ಇನ್ನೊಬ್ಬರ ಮಾತು ಕೇಳಿದ್ದು, ಅವಾಗ ಅಯ್ಯಮ್ಮ ಕೆಟ್ಟೋಗ್ಬಿಟ್ಲು. ಅದಕ್ಕೆ ಬಹಳ ಮಂದಿ ಸ್ತ್ರೀಯರು ಮನೆಗಿದ್ರೆ ಪರವಾಗಿಲ್ಲ ಪ್ರಿಯರು, ಯಾವಾಗ ಹೊರಗಡೆ ಹೋದ್ರು ಈಗಲೇ ಐಸತ್ತು ಕೊಡ್ಬೇಡ, ಎಲ್ಲ ನಿನಗೆ ಚಿಕ್ಕಿ ಬಿಡ್ತಾರೆ ನೋಡ, ಸ್ವಲ್ಪ ಹೆಂಗನ್ನ ಬಿಗುಬಿಡ್ಕನೇನ ಕೆಲವರು ಹೇಳ್ಕೊಡ್ತಾರೆ ಪ್ರಿಯರು. ಇದ್ರಂಗೆ ಹೇಳಿ ಏನು ಮಾಡ್ತಾರೆ? ಮನೆ ಹಾಳ ಮಾಡ್ತಾರೆ. ನೀನು ಭಯದಿಂದ, ಭಕ್ತಿಯಿಂದ, ನೀತಿಯಿಂದ ಇದ್ನಪ್ಪ ಅಂದ್ರೆ ನಿನ್ನ ಸೃಷ್ಟಿ ಮಾಡಿದ ದೇವರು ಒಂದು ವೇಳೆ ಕುಡುಕ ಗಂಡ ಆದರೆ ಅಥವಾ ಒಡೆ ಗಂಡ ಆದರೆ, ಅವಮಾನ ಪಡಿಸುವ ಗಂಡ ಆದರೆ ಆತನ ಕಿವಿ ಹಿಂಡಿ ನಿನ್ನ ವಾತ್ಸಲ್ಯ ಪ್ರೀತಿಯನ್ನ ದೇವರು ನಿನ್ನೊಳಗಿಂದ, ನಿನ್ನ ನಡವಳಿಕೆಯಿಂದ ಆತನಿಗೆ ವ್ಯಕ್ತಪಡಿಸ್ತಾನ ಪ್ರಿಯರ. ಪ್ರಯತ್ನ ಅವಾಗ ಆತ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನ, ಅಯ್ಯೋ ಕೆಳಗೆ ಬಿದ್ದರೆ ಧೂಳು ಹತ್ತತೇನೋ ಅಂತೇಳಿ ಅಷ್ಟು ಪ್ರೀತಿ ಮಾಡ್ತಾನ. ಪ್ರಯತ್ನ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ಹೆಂಡತಿ ಪ್ರೀತಿವಂತಳಾಗಿದ್ಲು, ಹೆಂಡತಿ ನೀತಿವಂತಳಾಗಿದ್ಲು, ಹೆಂಡತಿ ವಿಶ್ವಾಸವಂತಳಾಗಿದ್ಲು. ಅದಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಯಜಮಾನ ಮನೆಗೆ ಬಂದ ತಕ್ಷಣ ಅಪ್ಪರು ಹೇಳಿದ್ದಾರೆ ಮಗಳು ಬದುಕ್ತಾಳಂತಂದ್ರೆ ಅದಕ್ಕೆ ವಿಶ್ವಾಸ ಇಟ್ಲು. ಯಾರು? ಹೆಂಡತಿ ವಿಶ್ವಾಸ ಇಟ್ಲು. ಅಯ್ಯೋ ಈ ಕರ್ಕೊಂಬಂದೇನೋ, ಮುಂಜಾನೋಗಿದ್ದಲ್ಲೋ, ನಿನಗೇನೋ ಬಾಯಕ್ಕ ಸಾಕ. ಕೆಲವರು ಅಂತಾರೆ ಗಂಡಗೆ ಮರ್ಯಾದಿಲ್ಲದೆ ಮಾತಾಡ್ತಾರೆ ಪ್ರಿಯ. ಯಾರಿಲ್ದಾಗ ಮಾತಾಡ್ತಾರೆ ಪ್ರಿಯರೇ? ಬೇಡ. ಹಲ್ಲೆಲೂಯಾ. ಕೆಲವರು ಹತ್ತ ಕಸ ಹಾಕಿದ ಮೇಲೆ ನೀನು ರಸ ಏನು ಊಟ ಮಾಡ್ತೀನಿ? ನೀನು ಯಾರು ತಂದಾಕ್ಬೇಕು? ಯಜಮಾನ ಗೌರವಿಸ್ಬೇಕು ಪ್ರಿಯರೇ. ಬೆಳೆಸಲ್ಲ. ಯಜಮಾನನ್ನ ಗೌರವಿಸಿರತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ? ಶಾರಮ್ಮ ಯಜಮಾನನ್ನ ಗೌರವಿಸಿದ್ಲು. ಅಯ್ಯೋ ನಿನ್ನಿಂದ ನನಗೇನು ಮಕ್ಕಳಾಗ್ಲಿಲ್ಲ ಅಂತ ತಿಳ್ಕೊಂಡು ಬೇಜಾರು ಮಾಡಲಿಲ್ಲ. ಅವರಿಬ್ಬರು ಕೂಡಿ ಮಣಕಾಲವ್ರಿ
ಪ್ರಾರ್ಥನೆ ಮಾಡಿದ್ರು. ಆಮೇಲೆ ವಯಸ್ಸಾಗ್ಬಿಡ್ತು. ವಯಸ್ಸಾದ ಮೇಲೆ ಏನಾಯ್ತು ಗೊತ್ತಾ? ದೇವ್ರು ಹೇಳಿದ, ನಾನು ನೀವು ಮಕ್ಕಳು ಕೊಡ್ತೀನಿ ಅಂತ. ಶಾರಮ್ಮಗೆ ಡೌಟ್ ಬಂತು, ನನಗೆ 90 ವರ್ಷ, ನಿನಗೆ 100 ವರ್ಷ. ಈ 90 ವರ್ಷ 100 ವರ್ಷದಾಗ ಈ ಬಾಯಾಗಿದ್ದ ಹಲ್ಲುಗಳಲ್ಲಿ ಏನಾಗ್ಯಾವ, ಉಚ್ಚುಚ್ಚಿ ಕೆಳಗೆ ಎಗಿರಿ ಬಿದ್ದುಬಿಟ್ಟವ. ಈ ಬೊಚ್ಚುಬಾಯಿ ನಂದಾಗೈತೆ, ದೇಹವೆಲ್ಲ ಕ್ಷೀಣಗತಿ ಆಗೈತೆ, ಋತುವತಿ ಆಗುವಂಥದ್ದು ನಿಂತು ಹೋಗ್ಯದ. ನನಗೆ ಎಲ್ಲಿಂದ ಮಕ್ಕಳು, ನನಗೆ ಭೋಗ ಬಾಧಿತೆ ಅಂತೇಳಿ ಆ ತಾಯಿ ಕೇಳ್ತಾ ಇದ್ದಾಳೆ ಪ್ರಿಯರೇ. ಅವಾಗ ದೇವರ ಸೃಷ್ಟಿಕರ್ತನಾದ ದೇವರಾದ ನನಗೆ ಅಸಾಧ್ಯವಾದದ್ದುಂಟು ಅಂತ ದೇವರು ಮಾತಾಡ್ತಾನೆ. ಬ್ರೈಸಲ್ಲ, ನಗುತ್ತಾರೆ. ನಕ್ಕಮ್ಮ ನೀನಂದ್ರೆ, ಇಲ್ಲ ನಾನು ನಕ್ಕಿಲ್ಲ ಅಂತ ಬೊಂಕ್ತಾಳೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಷ್ಟು ದಿವಸ ನೀನು ಬೈದಿಲ್ಲ, ಎಷ್ಟು ದಿವಸ ನೀನು ಭಕ್ತಿಲ್ಲ, ಎಷ್ಟು ದಿವಸ ನೀನು ನೀತಿಲ್ಲ, ಎಷ್ಟು ದಿವಸ ನೀನು ಸಣ್ತಿಲ್ಲ, ಎಷ್ಟು ದಿವಸ ನೀನು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆ ನಿರಾರ್ಥಕ ಆಗೋದಿಲ್ಲ. ಬ್ರೈಸಲ್ಲ, ಸಾರ್ಥಕ ಮಾಡುವ ಶ್ರೇಷ್ಠನಾದ ದೇವರಾಗಿದ್ದಾನೆ. ಬ್ರೈಸಲ್ಲ. ಅವಾಗ 90 ವರ್ಷದಾಗ ಅಯ್ಯಮ್ಮ ಏನಾಗ್ತಾಳ್ರಿ, ಗರ್ಭಿಣಿ ಆಗ್ತದೆ. ಅಂದ್ರೆ ಮೊದಲು ಭಕ್ತಿ ಮಾಡಿದ್ದ ಇಲ್ಲ. ದೇವ್ರ ಕರೆದ ಅಬ್ರಾಮನ, ಬಾ ಅಬ್ರಾಮ, ನಾನೇ ಸೃಷ್ಟಿಕರ್ತನ ದೇವರು, ನೀನು ಗೊಂಬೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀಯ, ಲೋಕಕ್ಕೆಲ್ಲ ಗೊಂಬೆಗಳನ್ನ ಪರಿಚಯ ಮಾಡಿದಿ, ನೀನು ವಿಗ್ರಹಗಳನ್ನು ನೀನು ಉತ್ಪತ್ತಿ ಮಾಡಿ ಅನೇಕರಿಗೆ ನೀನು ಏನ್ ಮಾಡಿದೀಯ, ದೇವ್ರ ಅಂತ ಹೇಳಿಕೊಟ್ಟಿ, ಒಂದೊಂದು ದೇವರು ಸೃಷ್ಟಿ ಮಾಡಿ ಕೊಡ್ತಾ ಇದ್ದೀ. ಆದ್ರೆ ಅವುಗಳಲ್ಲಿ ಜೀವ ಇಲ್ಲ, ಶ್ವಾಸ ಇಲ್ಲ. ಅವು ಗೊಂಬೆಗಳು, ಅವು ವಿಗ್ರಹಗಳು. ಆದ್ರೆ ನಾನೇ ದೇವರು ತಿಳ್ಕೊಂಡು ಆಕಾಶದೊಳಗಿಂದ ಅಬ್ರಾಮನ ಸಂಗಡ ಮಾತಾಡಿದಾಗ, ನಾನು ನಿನ್ನನ್ನ ಕರಿತಾ ಇದ್ದೇನೆ, ಈ ದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ಹೊರಗೆ ಬಾ ಅಂತಂದ. ಅವಾಗ ಹೆಂಡತಿ, ಅಲ್ರಿ ಏನೋ ವಾಣಿಯಾಗಿ ತಿಂತ್ಕೊಂಡು ಹೋಗಿಬಿಡದ, ನಮ್ಮ ಮನೆಗೇನ ಏನಿಲ್ಲ, ತಿನ್ನಕ್ಕಿಲ್ಲ, ಉಣಕ್ಕಿಲ್ಲ, ಆಸ್ತಿ ಇಲ್ಲ, ಎಲ್ಲಿಗೆ ಹೋಗ್ಬೇಕ್ರಿ? ಇಲ್ಲ, ಸೃಷ್ಟಿಕರ್ತನಾದ ದೇವರು ನನ್ನ ಸಂಗಡ ಮಾತಾಡ್ಯಾರ. ಅದಕ್ಕೇನು ಮಾಡಿದ್ದೆ ಶಾರಮ್ಮ, ಆಯ್ತು ನೀನು ಓದಲ್ಲೇ ನಾನು ಬರ್ತೀನಿ. ಹಲ್ಲೆಲೂಯ. ಬಂದ ಮೇಲೆ ದೊಡ್ಡ ಜನಾಂಗವಾಗುವಂತೆ ಅಬ್ರಾಮನಿಗೆ ವಿಜಯಳಾಗಿರುವಂತ ಯಾರು? ಶಾರಮ್ಮ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ದುಡುಕಿ ಏನು ಮಾಡ್ಬಿಟ್ಲು ಗೊತ್ತಾ? ತನ್ನ ಕೈ ಕೆಳಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಕೆಲಸದಾಕಿಯನ್ನ ಬಹಳ ಚೆನ್ನಾಗಿದ್ಲು, ಬಹಳ ಚೆನ್ನಾಗಿ ಸೇವೆ ಮಾಡ್ತಿದ್ದ ಶಾರಮ್ಮಗೆ. ಅದೆಲ್ಲ ನೋಡ್ಬಿಟ್ಟು ಬಹಳ ಜೀವ ಮಾಡ್ತಿದ್ದಾರೆ. ಮತ್ತು ಅವಾಗ ಅಬ್ರಾಮರಿಗೆ ಹೇಳ್ತಾಳೆ ಯಾರು? ಶಾರಮ್ಮ ಹೇಳ್ತಾಳೆ, ರೀ ನನಗಂತೂ ಹೊಟ್ಟೆಗ ಫಲ ಆಗ್ಲಿಲ್ಲ, ಆದರೆ ನನ್ನ ದಾಸಿಯಾಗಿರ್ತಕ್ಕಂಥ ಆಗರಳ ಹೊಟ್ಟಿಯಲ್ಲಾದರೂ ಮಕ್ಕಳಾದ್ರೆ ನಾನು ಆ ಒಂದು ಮಗುವನ್ನ ನನ್ನ ಉಡಿಯಲ್ಲಿ ಹಾಕೊಂಡು ನಾನು ಸಾಕಿ ಬೆಳೆಸ್ತೀನಿ ರೀ ಅಂತೇಳಿ ಅಂದಾಗ, ನಿನ್ನಿಷ್ಟ ಅಂತಾನೆ. ಯಾರು? ಯಜಮಾನ. ಯಾಕೆ ಗೊತ್ತಾ? ಯಜಮಾನ ಅಂದರೆ ಈ ಅಮ್ಮಗೆ ಗೌರವ, ಹೆಂಡತಿ ಅಂದರೆ ಆತನಿಗೆ ಗೌರವ. ಬೇಸಲ್ಲ, ನಿನ್ನ ಗಂಡನಲ್ಲಿ ನೀನು ಗೌರವ ಪಡ್ಕೊಂಡಿದ್ದೀಯಾ? ನಿನ್ನ ಹೆಂಡತಿ ಎಲ್ಲಿ ನಿನಗೆ ಗೌರವ ಇದೆಯಾ? ಭಕ್ತಿವಂತರಾದ್ರೆ ಇರ್ತಾರೆ, ಭಕ್ತಿಹೀನರನ್ನ ಮದುವೆ ಮಾಡಿಕೊಂಡ್ರೆ ಭಾಳ ಕಷ್ಟ ಪ್ರಿಯರೇ. ಕೆಲವರು ನಟನೆ ಭಕ್ತರು ಇರ್ತಾರೆ, ಆ ನಟನೆ ಭಕ್ತರನ್ನ ಮದುವೆ ಮಾಡ್ಕೊಂಡು ಈಗ ಗೊತ್ತಾಗೋದಲ್ಲ, ಮದುವೆ ಆದ್ಮೇಲೆ ಗೊತ್ತಾಗತ್ತೆ ಅವ್ರ ಒಳಗಿರ್ತಕ್ಕಂಥ ಅಂಶ ಯಾವುದು ಅಂತ. ಅದಕ್ಕಾಗಿ ಸಿಹಿ ಇರ್ತಕ್ಕಂಥದ್ದೆಲ್ಲ ಅದೇನೆ, ಬೆಳಗಿದ್ದದ್ದಲ್ಲ ಹಾಲಲ್ಲ. ನಾವು ಗಮನಿಸಬೇಕಾಗಿದೆ. ಪ್ರೇಸಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯ. ಸರಿ, ಹಾಗಾದರೆ ಅದನ್ನು ನೀನೇನು ಮಾಡಬೇಕು? ಭಕ್ತಿ ನಿನ್ನಲ್ಲಿರ್ತಕ್ಕಂಥ ಕೆಟ್ಟದನ್ನ ತೆಗೆದು ಬಿಸಾಕಬೇಕು, ಮಾರು ಮನಸ್ಸು ಹೊಂದಬೇಕು. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಿಕೋದೇಮನೆಂಬ ಒಬ್ಬ ವ್ಯಕ್ತಿ ಯೇಸಪ್ಪನ ಹತ್ತಿರಕ್ಕೆ ಬರ್ತಾನೆ. ಬಂದ ಮೇಲೆ ಹೇಳ್ತಾನೆ, ಅಪ್ಪ ನೀನೇ ನಿಜವಾದ ದೇವರಂತ ನಂಬ್ತೀನಿ, ದೇವರಂತ ಬಂದಿರತಕ್ಕಂಥ ವ್ಯಕ್ತಿ, ಪ್ರವಾದಿ ಅಂತ ನಾನು ನಂಬ್ತೀನಿ, ನಿತ್ಯ ಜೀವಕ್ಕೆ ಸೇರಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ ಪ್ರಿಯರು. ಅವಾಗ ದೇವರ ಆಜ್ಞೆಗಳಿಗೆ ಒಡಂಬಟ್ಟು ಇನ್ನೇನು ಮಾಡು, ನಡೆದಕ್ಕೂ ಅಂತ ಹೇಳ್ತಾನೆ. ಇವೆಲ್ಲದಕ್ಕೂ ನಾನು ನಡೆದಿದ್ದೀನಿ ಅಂತ ಹೇಳ್ತಾನೆ. ಸರಿ, ಹಾಗಾದ್ರೆ ನಿನಗೆ ಆಸ್ತಿ ಮೇಲೆ ಭಾಳ ಏನಿದೆ, ಹಣದ ಮೇಲೆ ಭಾಳ ವ್ಯಾಮೋಹ ಇದೆ, ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಮಾರಿ ಬಡವರು ಕೊಡು, ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ. ಆಗ ಮಗ ಸಪ್ಪಗೂ ಮಾಡಿಕೊಂಡು ವಾಪಸ್ ಹೋಗ್ತಾನೆ ಪ್ರಿಯರೇ.
ಯಾಕೆ ಗೊತ್ತಾ? ಹಣದ ಆಶೆ. ಕೆಲವರು ಭಕ್ತಿ ಇರುತ್ತೆ, ಆದರೆ ಅದ್ರ ಮೇಲೆ ಹಣದ ಮೇಲೆ ಭಾಳ ಅಪೇಕ್ಷೆ. ಅದರಿಂದ ಏನು ಮಾಡ್ತಾರೆ, ಇವರು ಭಕ್ತಿ ಎಲ್ಲ ಹೋಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇವರೆಲ್ಲ ಭಕ್ತಿ ಇರುತ್ತೆ, ಆದರೆ ಪ್ರಾಪಂಚಿಕವಾಗಿ ಸ್ಟೈಲ್ಗಳಾಗಿರ್ಬೇಕು ಅಂತ ಇಷ್ಟಪಡ್ತಾರೆ. ಇವರೆಲ್ಲ ಭಕ್ತಿ ಇರುತ್ತೆ, ಪ್ರಾಪಂಚಿಕರು ಹೆಂಗ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರಾಪಂಚಿಕರು ಯಾವ ಪ್ರಕಾರವಾಗಿ ನಡೆದಾಡ್ತಾರೋ ಅದೇ ಪ್ರಕಾರವಾಗಿ ನಾನು ನಡೆದಾಡಬೇಕಂತ ಅಪೇಕ್ಷೆ ಪಡ್ತಾರೆ ಪ್ರಿಯರೇ. ಗೆಹಿಜಿ ಅಪೇಕ್ಷೆ ಪಟ್ಟ. ಏನು ಅಪೇಕ್ಷೆ ಪಟ್ಟ? ಗುರುವಿನ ಹತ್ರ ಬೆಳೆದಿದ್ದ ಪಕ್ಕ ಶಿಷ್ಯ ಪ್ರಿಯರೇ. ಯಾರು? ಗೆಹಿಜಿ. ಈತ ಅದನ್ನ ಹಣವನ್ನ ಮಾರಿ, ಆಸ್ತಿಯನ್ನ ಮಾರಿ ಬಡವರಿಗೆ ದಾನ ಮಾಡೋದಕ್ಕೆ ಒಪ್ಪಲಿಲ್ಲ. ಒಪ್ಪಲಾರದೆ ಇದ್ದದಕ್ಕಾಗಿ ಮಕ ಸಪ್ಪು ಮಾಡಿಕೊಂಡು ಮತ್ತೆ ನನ್ನ ಹಿಂಬಾಲಿಸಲಿಲ್ಲ, ಹೊರಟು ಹೋಗಿಬಿಟ್ಟ. ನೋಡ್ರಿ, ಸತ್ತವರನ್ನೇ ಬದುಕಿಸಿದ ದೇವರು ಇದಕ್ಕೆ ಎಷ್ಟು ದುಡ್ಡು ಬೇಕಷ್ಟು ಕೊಡಲು ಅಸಾಧ್ಯನಾ? ಅದನ್ನ ಕೈಗೆ ಬೇಕಾದಷ್ಟು ಕೊಡಬಹುದು, ಬೇಕಾದಷ್ಟು ತಗೊಳ್ಬಹುದು. ನೋಡ್ರಿ, ಈ ಸಮಯದಲ್ಲಿ ನೋಡ್ತೀವಿ, ಈತ ಹಿಂದಕ್ಕೆ ಹೋದ, ನಿತ್ಯ ಜೀವನ ಕಳ್ಕೊಂಡ. ಇವತ್ತು ಅನೇಕರು ಪ್ರಾರ್ಥನೆಗಾಗಿ ಬರ್ತಾರೆ, ಸ್ವಸ್ಥತೆಗಾಗಿ ಬರ್ತಾರೆ. ಯಾವ ಒಂದು ಕೆಲವು ಕಾರಣಗಳನ್ನ ಇಟ್ಟುಕೊಂಡು ಭಕ್ತಿಯಲ್ಲಿ ಬಲಹೀನರಾಗಿ ಹೋಗ್ಬಿಡ್ತಾರೆ ಪ್ರಿಯರು. ಇನ್ನು ಕೆಲವರು ಏನು ಗೊತ್ತಾ, ಅವ್ರನ್ನ ಎಣಿಸ್ತಾರೆ, ತಾವು ಹೆಂಗಿದ್ದಾರೆ ಅವರು ತಿಳ್ಕೊಳ್ಳಲ್ಲ. ಇನ್ನೊಬ್ಬರು ನೋಡಿ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತಾರೆ. ತಾವು ಯಾವ ಪರಿಸ್ಥಿತಿಯಲ್ಲಿ ಕುಂದಿ ಹೋಗಿದ್ದಾರೋ, ಅಥವಾ ತಾವು ಯಾವ ಪರಿಸ್ಥಿತಿಯಲ್ಲಿ ಜಾರಿ ಹೋಗಿದ್ದಾರೋ, ತಾವು ಯಾವ ಪರಿಸ್ಥಿತಿಯಲ್ಲಿ ಬಲಹೀನರಾಗಿದ್ದಾರೋ ಅದು ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಇನ್ನೊಬ್ಬರದ್ದು ಎಣಿಸಿ ಹೇಳ್ತಾರೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊರಿ. ಹೇಳುವಂತ ನಾವು ನಮ್ಮನ್ನು ನಾವು ಏನು ಮಾಡ್ಬೇಕು? ನೋಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ನಿಕೋದೇಮ ಹಿಂದಕ್ಕೆ ಹೋದ. ಅಲ್ಲಿ ನೋಡಿ, ಮಗಳನ್ನ ಕಳೆದುಕೊಂಡಿರ್ತಕ್ಕಂಥ ಆ ತಂದೆ, ಆ ತಾಯಿ ಭಕ್ತಿವಂತರು, ಅವರು ವಿಶ್ವಾಸ ಇಟ್ಟರು. ಏಸಪ್ಪ ಒಳಗಡೆ ಬಂದ, ಅವಿಶ್ವಾಸಗಳನ್ನೆಲ್ಲ ಹೊರಗೆ ಹಾಕಿದ. ಒಳಗೆ ಹೋದ ಮೇಲೆ ಅವಾಗ ಹೇಳ್ತಾನೆ, ಮಗಳು ಸತ್ತಿಲ್ಲ, ಎದ್ದಿದ್ದಾಳೆ ಅನ್ಕಂತ ಬರ್ತಾನೆ. ಅವಾಗ ಹಿಂದಿದ್ದವರೆಲ್ಲ ಏನಂತಾರೆ ಗೊತ್ತಾ? ಅಯ್ಯೋ ಸತ್ತಿಲ್ಲ, ಇಟ್ಟನ ಎದೆದ ಬಡ್ಕೊಂಡು ಹತ್ತೀವಿ, ಆಕಿಗೆ ಮಕ್ಕಳ ಮೇಲೆ ಕೈ ಹಿಡಿದು ಅವನ ಹೊಟ್ಟೆ ಮೇಲೆ ಹಿಂಗಂದು ನಾವು ಇಷ್ಟೊತ್ತನ ಹತ್ತೀವಿ, ಸತ್ತೆಲ್ಲ ಬದುಕಿದವಂತವನ್ನ ಏಸಪ್ಪ ಇದನ್ನು ಹುಚ್ಚಿಡೋದೇ ಅನ್ಕೈತೆ. ಹಾಸ್ಯ ಮಾಡ್ತಾರೆ ಪ್ರಿಯರು. ಹಾಳಕ್ಕೆ ಬಂದಾರಲ್ಲಿ, ಹೊರಗೆ ನೋಡಕ್ ಬಂದವರು. ಅಲ್ಲಿ ಎಲ್ಲರ ಹೊರಗೆ ಕಳಿಸಿ ಒಳಗೆ ಹೋಗಿಬಿಟ್ಟು ಅವಾಗ ಏಸಪ್ಪನ ಮಾತು ಹೇಳ್ತಾನೆ, ಮಗಳೇ ಹೇಳಮ್ಮ ಅಂತ ಕೈ ಹಿಡಿದು ಹಿಂಗೆ ಎಬ್ಬಿಸ್ತಾನೆ. ಏಸಪ್ಪ ನಿನ್ನ ಕೈ ಹಿಡ್ಕೊಂಡ್ರೆ, ಏಸಪ್ಪ ನಿನ್ನ ಕೈ ಹಿಡ್ಕೊಂಡ್ರೆ ನಿನ್ನ ಪರಿಸ್ಥಿತಿ ಎಲ್ಲ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಒಳ್ಳೊಳ್ಳೆ ಸಾಲಗಾರನಾಗಿದ್ದೀಯೋ, ಏಸಪ್ಪ ನಿನ್ನ ಕೈ ಹಿಡ್ಕೊಂಡ್ರೆ ಐಶ್ವರ್ಯ ತುಂಬಿ ತುಳುಕುತ್ತೆ. ಒಂದು ವೇಳೆ ಬಂದಿತರ ಶಾಪ ನೀನು ಅನುಭವಿಸ್ತಾ ಇದ್ದೀಯೋ, ಏಸಪ್ಪ ನಿನ್ನ ಕೈ ಹಿಡ್ಕೊಂಡ್ರೆ, ಏಸಪ್ಪಗೆ ನೀನು ಮನಸ್ಸು ಕೊಟ್ರೆ, ಏಸಪ್ಪನಿಗೆ ಸಂಪೂರ್ಣವಾಗಿ ನೀನು ದೃಢವಾದ ವಿಶ್ವಾಸ ಇಟ್ಟರೆ ಆತ ನಿನ್ನ ಸಂತಾನ ಅಭಿವೃದ್ಧಿ ಪಡಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ಜೀವವಿಲ್ಲದ ಸತ್ತ ಶವದ ಸ್ಥಿತಿ ನೀನು ಆಗಿದ್ರೆ, ಏಸಪ್ಪ ನಿನ್ನ ಹಿಡ್ಕೊಂಡ್ರೆ ಉಳಿದ ಜೀವ ಪುನರ್ಜೀವನಗೊಳ್ಳುತ್ತೆ. ಯಾವ ಸಾವಿಗೂ ಕೂಡ ಏನಿಲ್ರಿ, ಅಧಿಕಾರ ಇಲ್ಲ ಪ್ರಿಯರೇ. ಏಸಪ್ಪ ಏನು ಎಲ್ಲ ಸೃಷ್ಟಿ ಮಾಡೋ ಸರ್ವಶಕ್ತಿ ಉಳ್ಳ ದೇವರು. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಂಬಿರ್ತಕ್ಕಂಥ ವ್ಯಕ್ತಿ, ವಿಶ್ವಾಸ ಇಟ್ಟಿರ್ತಕ್ಕಂಥ ಈ ದಂಪತಿಗಳು ಮತ್ತೆ ವಿಶ್ವಾಸದಿಂದ ಒಳಗಡೆ ಬಂದಿರತಕ್ಕಂಥ 3 ಶಿಷ್ಯರು ಅದ್ಭುತವನ್ನು ನೋಡಿದರು. ಅಲ್ಲಿಂದ ಹೊರಗಡೆ ಬಂಧುಗಳೇ, ಅಪ್ಪೋ ನಾವು ಏಸಪ್ಪ ಎಂತ ಕೆಲಸ ಮಾಡಿಬಿಟ್ನಲ್ಲ, ನಾವು ಸುಮ್ಮನೆ ಹಂಗಿಂಗ ಅಂದ್ಬಿಟ್ಟಿವಲ್ಲ ತಿಳ್ಕೊಂಡು ಅವರು ಕಾಲಿಗೆ ಬಿದ್ದು ತಪ್ಪಾಯ್ತಪ್ಪ ಅಂದ್ರೆ ಕಪ್ಪಳ ಪಡ್ಕೊಂತಾರ ಪ್ರಿಯ. ಹೊರಗಡೆ ಅಂದಿರ್ತಾರೆ. ಅರ್ಥ ಮಾಡ್ಕೇಳಿ, ಎಲ್ಲವನ್ನ ದೇವರು ಏನು ಮಾಡ್ತಾನೆ? ನೋಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಹಾರಾಜಕ್ಕೆ ಆಮೇಲೆ ಏಸಪ್ಪ ಹೇಳ್ತಾನೆ, ಆ ಮಗಳಿಗೆ ಏನು ಕೊಡ್ರಿ? ಊಟ ಕೊಡ್ರಿ ಅಂತಾನೆ. ಹಲ್ಲೆಲೂಯಾ. ಆಮೇಲೆ ಅಲ್ಲಿಂದ ಹೋಗ್ತಾನೆ. ನೋಡ್ರಿ, ಇದು ಒಳ್ಳೇದು. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಮಕ ಸಪ್ಪು ಮಾಡ್ಕೊಂಡು ಹೋದ, ನಿತ್ಯ ಜೀವವನ್ನು ಕಳ್ಕೊಂಡ. 3ನೇ ವ್ಯಕ್ತಿ, ಆತನ ಹೆಸರು ಗೆಹಿಜಿ. ಪಕ್ಕ ಶಿಷ್ಯ ಪ್ರಿಯರು. ಒಬ್ಬ ಪ್ರವಾದಿಗೆ
ಅವಾಗ ಒಂದು ದೇಶದವರು ಬಂದು ಆ ದೇಶದಲ್ಲಿರ್ತಕ್ಕಂಥ ಕೆಲವರನ್ನ ಸೆರೆ ಹಿಡ್ಕೊಂಡು ಹೋಗಿರ್ತಾರ ಪ್ರಿಯರೇ. ಅಲ್ಲಿ ತಮ್ಮ ದೇಶದಾಗ ಆಳ ಮಕ್ಕಳಾಗಿ ಗುಲಾಮರಾಗಿ ಮಾಡ್ಕೊಂಡಿರ್ತಾರ. ಆ ಸಮಯದಲ್ಲಿ ಆ ದೇಶದ ಒಬ್ಬ ಯಾರು ರಾಜನ ಹಿಂದೆ ರಾಜನೇ ಅನ್ಕೋಬೇಕಂತ, ಸೇನಾಧಿಪತಿ ಹಲಿಲೋಯ, ಆತನ ಕೈಯೊಳಗೆ ಇದೆ ಪ್ರಿಯರೇ ಅಧಿಕಾರ, ಭಯಂಕರ ಇಡೀ ದೇಶದ ಅಧಿಕಾರ. ಎಲ್ಲರೂ ಗಟ್ಟಿ ಇಟ್ಬಿಟ್ಟಿರ್ತಾರೆ. ಆತನಿಗೆ ಏನಾಗಿದೆ ಗೊತ್ತಾ ಪ್ರಿಯರೇ? ಕುಷ್ಠರೋಗ ಬಂದಿದೆ. ಏನ್ ಬಂದಿದಮ್ಮ? ಕುಷ್ಠರೋಗ. ಅವ್ರ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಇಸ್ರಾಯೇಲ್ ದೇಶದ ಇಸ್ರಾಯೇಲ್ ವಂಶದ ಒಬ್ಬ ಮಗಳು ಕೆಲಸ ಮಾಡ್ತಾ ಇದ್ದಾಳೆ. ಆ ಮಗಳು ಚಿಕ್ಕವಳೆ, ಮುಸುರಿ ತಿಕ್ತಾ ಇದ್ದಾಳೆ. ಅವರು ದಣೆಮಿಗೆ ಹೇಳ್ತಾಳೆ, ಏನಂತ ಗೊತ್ತಾ ಅಮ್ಮ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಒಂದು ಊರಲ್ಲಿ ಒಬ್ಬ ಪ್ರವಾದಿಗಳಿದ್ದಾರೆ. ಆ ಪ್ರವಾದಿಗಳ ಹತ್ತಿರ ಇವರು ಹೋಗಿದ್ರೆ, ಯಜಮಾನರು ಹೋಗಿದ್ರೆ ಅವ್ರಿಗೆ ಏನಾಗುತ್ತೆ? ಗುಣವಾಗುತ್ತೆ, ಅವ್ರು ಗುಣಪಡಿಸ್ತಾರೆ ಅಂತೇಳಿ ಯಾರು ಸಾಕ್ಷಿ ಹೇಳ್ತಾರೆ? ಯಾರು? ಒಬ್ಬ ಹುಡುಗಿ, ಸಣ್ಣ ಹುಡುಗಿ ಹೇಳ್ತಾಳೆ. ಅದಕ್ಕೆ ಏಸಪ್ಪ ನಂಬಿದ ಮಕ್ಕಳು ಎಲ್ಲಿಗೆ ಹೋದ್ರು ನಿಮ್ಮ ಸಾಕ್ಷಿಯನ್ನು ಏನು ಮಾಡಬಾರ್ದು? ಬಿಡಬಾರ್ದು, ಹೇಳ್ಬೇಕು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟು, ದೇವರಿಗೆ ಸ್ತೋತ್ರ ಉಂಟಾಗದು. ಆಮೆನ್, ಹಲ್ಲೆಲೂಯಾ. ಅವಾಗ ಏನಾಯ್ತು ಗೊತ್ತಾ? ಆ ಹುಡುಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಭಕ್ತಿಯ ಉಳ್ಳ ಮಗುವಾಗಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಹೇಳಿದ ಮೇಲೆ ಅದನ್ನ ತನ್ನ ಯಜಮಾನನಿಗೆ ತಿಳಿಸ್ತಾಳೆ. ಯಜಮಾನಿಗೆ ತಿಳಿಸಿದ ಮೇಲೆ ಆತನ ಹೆಸರು ಏನು ಗೊತ್ತಾ? ನಾಮನಲ್ಲ, ನಾಮನ. ಹಲ್ಲೆಲೂಯಾ. ಅವಾಗ ಏನಾಗುತ್ತೆ ಗೊತ್ತಾ? ಆತ ದೇಶದ ಅಧಿಪತಿಯಾಗಿರ್ಬೇಕಾದ್ರೆ ಆತನಿಗೆ ಬೇಕಾದಷ್ಟು ಮಂದಿ ಶರಣರಿದ್ದಾರೆ. ಆತ ಯೇಸಪ್ಪನ ಸೃಷ್ಟಿಕರ್ತನಾದ ದೇವರು ನಂಬಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆತ ಈ ಸುಟ್ಟಿನ ಪೂಜೆ ಮಾಡುವಂತ ವ್ಯಕ್ತಿ, ಯಜ್ಞ ಹೋಮಗಳಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಏನು ಮಾಡಿದ್ರು ಕೂಡ ಕುಷ್ಠರೋಗ ಗುಣ ಆಗಿಲ್ಲ. ಎಷ್ಟೋ ಮಂದಿ ವೈದ್ಯರು ಆತ ನೋಡಕ್ ಬಂದ್ರು ಕೂಡ, ಯಾವ ಔಷಧಿಗಳನ್ನು ತೆಗೆದುಕೊಂಡ್ರು ಕೂಡ ಆ ಕುಷ್ಠರೋಗ ಏನಾಗ್ಲಿಲ್ಲ, ವಾಸಿಯಾಗಲಿಲ್ಲ. ಅವರ ಮನೆಯಲ್ಲಿ ಕೆಲಸ ಮಾಡುವ ಇಸ್ರಾಯೇಲ್ ವಂಶದ ಮಗಳು ಹೇಳಿದ ಮಾತಿಗೆ ನಂಬಿಕೆ ಇಟ್ಟು, ಯಾಕೆ ಗೊತ್ತಾ? ನಂಬಿಕೆ ಸುಮ್ಮನೆ ಇಡಂಗಿಲ್ಲ. ಆ ಹುಡುಗಿ ವರ್ತನೆ, ಆ ಹುಡುಗಿ ನಡವಳಿಕೆ, ಆ ಹುಡುಗಿ ಮಾತಿನ ವೈಖರಿ, ಆ ಹುಡುಗಿ ಮಾಡುವ ಕೆಲಸ, ಆ ಹುಡುಗಿಯ ಪ್ರವರ್ತನೆ ಅವರ ಮನಸ್ಸನ್ನು ಏನಾಯ್ತು? ಚಲಿಸುವಂತೆ ಮಾಡ್ತೀವಿ. ದೇವರು ನಂಬಿದ ಮಗಳು, ದೇವರು ನಂಬಿದ ಮಗ ನಿನ್ನ ವರ್ತನೆಯ ಮೂಲಕವಾಗಿ, ನಿನ್ನ ನಡವಳಿಕೆಯ ಮೂಲಕವಾಗಿ ಇತರರು ನಿನ್ನನ್ನು ಗೌರವವಾಗಿ ಕಾಣಬೇಕು. ಆ ಪ್ರಕಾರವಾಗಿ ನಡವಳಿಕೆಯನ್ನು ನಡ್ಕೊಳ್ಬೇಕು ನೀನು. ಬಯಸಲ್ಲ. ಅವಾಗ ದೇವರ ಶಕ್ತಿ ಪ್ರಭಾವ ನಿನ್ನಲ್ಲಿ ತುಂಬಿಸಿ ಕೈ ಹಿಡಿದು ನಡೆಸ್ತಾನ ಪ್ರೇರ. ಬಯಸಲ್ಲ. ದೇವರಿಗೆ ಮಹಿಮೆ ಉಂಟಾಗದು, ದೇವರಿಗೆ ಸ್ತೋತ್ರ ಉಂಟಾಗದು. ಆ ಮಗಳು ಹೇಳಿದ ಮಾತನ್ನ ಕೇಳಿಬಿಟ್ಟು ಅವಾಗ ಒಂಟಿಗಳ ಮೇಲೆ ವಸ್ತ್ರಗಳು, ರೇಷ್ಮೆ ವಸ್ತ್ರಗಳು, ಬಂಗಾರದ ನೇಯ್ದಿರ್ತಕ್ಕಂಥ ವಸ್ತ್ರಗಳು, ಬಹು ಬೆಲೆಯುಳ್ಳ ವಸ್ತ್ರಗಳನ್ನ ಮತ್ತು ಬಂಗಾರವನ್ನ ಮತ್ತು ಹೊರಳಿರ್ತಕ್ಕಂಥ ಬೆಳ್ಳಿಯನ್ನ ಅದರ ಮೇಲೆ ಹಾಕಿಕೊಂಡು, ಒಂಟಿಗಳ ಮೇಲೆ ಹಾಕಿಕೊಂಡು ಆ ದೇಶಕ್ಕೆ ಬರ್ತಾರ ಪ್ರಿಯರೇ. ಯಾವ ದೇಶ? ಇಸ್ರಾಯೇಲ್ ದೇಶಕ್ಕೆ ಬರ್ತಾರ. ಎಲ್ಲ ಗಟ್ಟಿ ಚೌಡಬೇಕು. ಹಲ್ಲೆಲೂಯಾ. ಬಂದ ಮೇಲೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಸೀದಾ ರಾಜನಿಗೆಲ್ಲ ಗೊತ್ತಿರ್ತಂತ ತಿಳ್ಕೊಂಡು ಸೀದಾ ರಾಜನ ಹತ್ರ ಹೋಗ್ತಾರೆ. ರಾಜನ ತಕ್ಕ ಹೋದ ಮೇಲೆ ರಾಜಿಗೆ ಹೇಳ್ತಾರೆ, ಏನ್ ನಿಮ್ಮ ದೇಶದಲ್ಲಿ ಯಾರೋ ಒಬ್ರು ಪ್ರವಾದಿ ಇದ್ದಾರಂತಲ್ಲ, ನನ್ನ ಕುಷ್ಠರೋಗವನ್ನ, ಪ್ರವಾದಿ ಇದ್ದಾರಂತ ಹೇಳಲ್ಲ, ನನ್ನ ಕುಷ್ಠರೋಗವನ್ನ ಗುಣಪಡಿಸಿ ನನ್ನನ್ನು ಕಳಿಸಿ ನಮ್ಮ ದೇಶಕ್ಕೆ ಅಂತ ಹೇಳ್ತಾನೆ. ಯಾರು? ರಾಜನಿಗೆ. ಯಾರು? ನೈಮಾನ. ಅವಾಗ ಈತ ಅಂಗಿ ಹರ್ಕೊಂತಾನಪ್ಪ ಇದೆ. ಯಾರು? ರಾಜ. ಹಂಗೆ ಹರ್ಕೊಂಡು ಯಾವುದೋ ಒಂದು ನೆಪ ಹೇಳಿ ನನ್ನ ಕೂಡ ಜಗಳಕ್ಕೆ ಬರ್ತಾ ಇದ್ದಾನಲ್ಲ, ಯುದ್ಧಕ್ಕೆ ಬರ್ತಾ ಇದ್ದಾನಲ್ಲ, ಈತನ ಕುಷ್ಠರೋಗವನ್ನು ಗುಣಪಡಿಸಲು ನಾನು ವೈದ್ಯರೇ, ನಾನು ದೇವರೇ, ಯಾವುದೋ ಒಂದು
ನವ ಇಟ್ಕೊಂಡು ಬಂದು ಅನ್ಕೊಂಡು ಯುದ್ಧ ಮಾಡೋದಕ್ಕಾಗಿ ಈ ನೆಪ ಹೇಳ್ಕೊಂಡು ಬಂದಾನಂತ ತಿಳ್ಕೊಂಡ ಈತ ಅಂಗಿ ಹರ್ಕೊಂತಾನ ಪ್ರಿಯರೇ. ಅದು ಯಾರಿಗೆ ಗೊತ್ತಾಗುತ್ತೆ? ಅಲ್ಲಿರ್ತಕ್ಕಂಥ ಪ್ರವಾದಿಗೆ ಗೊತ್ತಾಗುತ್ತೆ, ದೈವ ಸೇವಕರಿಗೆ ಗೊತ್ತಾಗುತ್ತೆ. ಎಲ್ಲ ಗಟ್ಟಿ ಐತೆ. ಗೆಹಿಜನ್ ಕಳಿಸ್ತಾನೆ. ಆ ರಾಜಗ ಅಂಗಿ ಹರ್ಕೊಂಡನ ಒಳಗೈತೇನ ಅವನ್ನ ಸ್ವಸ್ಥ ಮಾಡಿ ಕಳಿಸ್ತಾನೆ ಅಂತ ಹೇಳ ಬಾ ಅಂತೇಳಿ ಇಲ್ಲಿಗೆ ಅಂತ ಹೇಳ್ತಾನೆ. ಅವು ಹೇಳಿದ ಮೇಲೆ ಅವಾಗ ಅಲ್ಲಿಗೆ ಬರ್ತಾರ ಪ್ರಿಯರು. ಅಲ್ಲಿಗೆ ಬಂದ ಮೇಲೆ ಎಲ್ಲಿದ್ದಾನೀಗ? ಮನೆ ಒಳಗಿದ್ದಾನೆ. ಯಾರು? ಪ್ರವಾದಿ. ಪ್ರವಾದಲ್ಲಿದ್ದಾನೆ, ಮನೆ ಒಳಗಿದ್ದಾನೆ. ಗೆಹಿಜಿ ಎಲ್ಲಿದ್ದಾನೆ? ಹೊರಗಿದ್ದಾನೆ. ಹಲ್ಲೆಲೂಯಾ. ಪೂರ್ತಿ ಹೊರಗೆ ಯಾರಿದಾರ? ಒಂಟೆಗಳು ಮತ್ತು ಕುದುರೆಗಳು ದಂಡು ಬಂದದ ಪ್ರಿಯರೇ. ಬಯಸಲ್ಲ. ಅವಾಗ ಅಲ್ಲಿದ್ದ ಕೂಗಿ ಕೇಳ್ತಾರೆ ಏನಂತ? ಈತ ಏನನ್ಕೊ ಪ್ರವಾದಿಯವರು ಹೊರಗಡೆ ಬರ್ರಿ ಅಂತ ತಿಳ್ಕೊಂಡು ಇಲ್ಲಿದ್ದು ಹೇಳ್ತಾರೆ. ಅವಾಗ ಅಲ್ಲೇ ನಿಂತ್ಕೊಂಡಿರ್ತಾನಲ್ಲಿ ಯಾರು? ಬಾಗಿಲ್ ತಕ್ಕ ಗೆಹಿಜಿಗೆ ಹೇಳ್ತಾನೆ, ಹೋಗಿ ಏಳ್ದನ್ನಿದಾಗ 7 ಸಲ ಮುಣಿಗಿ ಎದ್ದೇಳು ಅಂತೇಳಿ ಅವನಿಗೆ ಬೇಸಾಗ್ತಂತದ. ಯಾರು? ಪ್ರವಾದಿ. ಯಾರೇ? ಪ್ರವಾದಿ. 7 ಸಲ ಮುಣಿಗಿ ಅಂತೇಳಿ ಅವನಿಗೆ ಬೇಸಾಗ್ತದ. ಆವಾಗ ಈತಗೆ ಬಹಳ ಸಿಟ್ಟು ಬರುತ್ತೆ ಪ್ರಿಯರು. ಅನೇಕ ದೇಶಗಳು ತಮ್ಮ ಕೈಯಾಗಿರ್ತಾವ. ಅಷ್ಟು ದಬ್ಬಾಳಿಕೆ ಅಹಂಕಾರದಿಂದ ಮೆರೆಯುವಂಥ ವ್ಯಕ್ತಿ ಈತಾಗಿರ್ತಾನ. ಅವಾಗ ಹೇಳ್ತಾನೆ, ನಮ್ಮ ದೇಶದಾಗ ನದಿಗಳಿಲ್ಲ, ನಮ್ಮ ದೇಶದಾಗ ಪುಣ್ಯ ನದಿಗಳಿಲ್ವ? ಅಲ್ಲೇ ನಾವು ಮುಣಿಗೆ ಎದ್ದೇಳ್ಬೋದಾಗಿತ್ತಲ್ಲ. ಯಾರು ಬೇಡ ಅಂದ್ರೆ ನೀನು ಯಾಕೆ ಬರಕ್ಕೆ ಹೋಗಿದ್ದಿ ಇಲ್ಲಿಗೆ? ಹಲ್ಲೆಲೂಯಾ. ಎಷ್ಟೋ ಕಡೆ ಇದೆ ಸ್ವಸ್ಥತೆ ಮಾಡುವಂತ, ಇದೆ ಪ್ರಾರ್ಥನೆ ಮಾಡುವಂತ, ಆರಾಧನೆಗಳು ಮಾಡುವಂತ ಸ್ಥಳಗಳಿವೆ. ಆದ್ರೆ ಇಲ್ಲಿ ಯಾಕೆ ಪ್ರತ್ಯೇಕ? ಇದು ದೇವರು ಮಾಡುವ ಕಾರ್ಯ ಆಗಿದೆ. ಪ್ರಶ್ನಲ್ಲ, ನಿಮ್ಮ ಮನಸ್ಸುಗಳನ್ನು ನಿಮ್ಮನ್ನು ಉಂಟು ಮಾಡಿದ ದೇವರು ನಿಮಗೆ ಸುಚಿತ್ತವನ್ನ ಅನುಗ್ರಹಿಸಿ ನಿಮ್ಮನ್ನು ಸ್ವಚ್ಛ ಮಾಡಿ ನಿಮಗೆ ಆರೋಗ್ಯವಂತರನ್ನಾಗಿ ಮಾಡಿ ನೀವು ಅನ್ಕೊಂಡ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಕರೆದುಕೊಂಡು ಬಂದಿದ್ದಾನೆ. ಶುದ್ಧಿ ಮುಗಿಸಿದ್ದಾನೆ ನಿಮಗೆ. ಪ್ರಶ್ನಲ್ಲ, ಈಗ ಸುಮ್ಮನೆ ಇರಲ್ಲ ಅಂತ ಏನ್ ಮಾಡ್ತಾನೆ? ಕೆಲಸ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಮಾತಿಗಾರ ವಿಧೇಯತೆ ತೋರಿಸ್ತಾರಂದ್ರೆ ನಿಮ್ಮ ಬಗಲಾಗಿ ದೇವರದನ್ನ ಇಷ್ಟಪಡ ಮನಸ್ಸಿನಿಂದ ಪೂರ್ತಿ ಆತನೇ ನೀನು ಆತನಿಗೆ ಪಡಂಬಟ್ರೆ, ಆತನಿಗೆ ವಿಧೇಯತೆ ತೋರಿಸಿದರೆ ಹಿಂದೆಲೆ ನೀನೇನು ಕಳ್ಕೊಂಡಿದ್ದಿ ಅದನ್ನು ದೇವರು ಸುಲಭವಾಗಿ ಕೊಟ್ಟುಬಿಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಂಟಾಗಿದೆ. ಅವಾಗ ಹೇಳಿದ ಮೇಲೆ ಇತ್ತಂತಾನ ನಮ್ಮವರಾಗ ಪುಣ್ಯದ ನದಿಗಳು ನಮ್ಮ ದೇಶದಾಗ ಭಾಳ ಇದಾವ. ಏನೋ ಬಂದ ಮೈ ಮೇಲೆಲ್ಲ ಕೈ ಆಡಿಸಿ ಬೇಸ್ ಮಾಡ್ತಾರೆ ನಾವು ತಿಳ್ಕೊಂಡು. ಯಾಕಂದ್ರೆ ಕೈ ಆಡಿಸಿರ್ತಾರೆ ಭಾಳ ಮಂದಿ, ಬೇಸಾಗಿರೋದಲ್ಲ. ಮೈಯೆಲ್ಲ ಕೈ ಆಡಿಸ್ತಾರೆ ಭಾಳ ಮಂದಿ ಇದ್ರೆ ಬೇಸಾಗಿಲ್ಲ. ಎಲ್ಲ ರೊಕ್ಕ ತಿಂದುಬಿಟ್ರೆ ಹಾಳು ಮಾಡಿಬಿಟ್ರೆ ಪ್ರಿಯಾಗಿ. ದೇವ್ರಿಗೆ ಮಹಿಮೆಂಟಾಗಿದೆ, ದೇವ್ರಿಗೆ ಸ್ತೋತ್ರ ಉಂಟಾಗಿದೆ. ನೋಡ್ರಿ ಪ್ರಿಯವಾದವ್ರೆ, ಒಬ್ಬ ಕೆಳಗೆ ಒಬ್ಬ ಹಾಳು ವ್ಯಕ್ತಿ ಹೇಳ್ತಾನೆ ಪ್ರಿಯರೇ. ಕೆಳಗಿರ್ತಕ್ಕಂಥ ಸಿಪಾಯಿ ಹೇಳ್ತಾನೆ, ಅಪ್ಪವರೇ ಗುರುಗಳು ಒಂದು ವೇಳೆ ದೊಡ್ಡ ದೊಡ್ಡ ಕಾರ್ಯ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ನಿನಗೆ ಬೇಸಾಗತ್ತಂದ್ರೆ ಮಾಡ್ತಿದ್ರಲ್ರಪ್ಪ. ಹೌದು, ಮಾಡ್ತಿದ್ದೆ. ಅವ್ರು ಏನು ಹೇಳಿಲ್ಲಲ್ಲ, ಮುನಿಗಿ ಹೇಳಂದಾರ ಇದನ್ನು ಮಾಡ್ರಿ. ಅಲ್ಲಿಂದ ಬಂದದಲ್ಲ ಅವ್ರು ಆಮೇಲೆ ಅವ್ರು ಕುಳಿತು ಮಾತು ಅವ್ರು ಮುನಿಗೆ ಎದ್ದು ಶುದ್ಧನಾಗ ಅಂತ ಹೇಳಿಬಿಟ್ರಲ್ಲ, ನಾವು ಮುನಿಗೆ ಎದ್ದು ಬಿಡೋಣ, ನಾವೇನು ಖರ್ಚು ಮಾಡೋದು ಇದೆ. ಯಾರು ಹೇಳ್ತಾರ ಪ್ರಿಯರೇ? ಅವ್ರ ಕೆಳಗಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಸರ್ ನಡಿ ಹೋಗ ನಡಿ, ಏನು ಹೇಳಿ ಒಂದು ವೇಳೆಗೆ ನಾನು ಬೇಸಾಗಲಾರ್ದಂಗೆ ನಿಂದ ಐತಿ ಕತೆ. ಯಾರಿಗೆ? ಆಳಮಗ್ಗ ಅಂತಾನೆ. ನಾನು ಸರಿ ಆಗಬಾರ್ದು, ಅವಾಗ ಐತೆ ನಿಂದ ಅಂತೇಳಿ ಸಿಟ್ಟಿಲೆ ಅಹಂಕಾರದಿಂದ ಹೋಗ್ತಾನೆ ಪ್ರಿಯರು. ಅಲ್ಲಿ ಹೋದ ಮೇಲೆ ಒಂದು ಸಲ ಹಿಂಗೆ ಮುಳುಗುತ್ತಾನ, ಅವನ್ನ ನೋಡ್ತಾನೆ. 2 ಸಲ ಮುಳುಗುತ್ತಾನ, ಅವನು ನೋಡ್ತಾನೆ. ಅವನು ಕೈ ಜೋಡಿಸಿದ, ಏಸಪ್ಪ ಹೆಂಗನ್ನು ಗುಣಪಡಿಸು, ಇಲ್ಲದ್ರೆ ನಾನು ಪ್ರಾಣ ಕಳೆದು ಬಿಡ್ತೀನಿ. ಪ್ರಾಣ ಏನು ಮಾಡ್ತಾನೆ? ತಿಳಿದು ಬಿಡ್ತಾನೆ. ನನ್ನಂಗಲ್ಲ, ನಾನು ಹೆಣ್ಮಕ್ಳು ಪ್ರಾಣ ತೆಗಿತೇನೆ, ನನ್ನ ಮಕ್ಕಳು ಪ್ರಾಣ ತೆಗಿತೇನೆ, ನನ್ನ ವಂಶನೇ ಮಾಡಿಬಿಡ್ತಾನೆ. ಏಸಪ್ಪ ಹೆಂಗನ್ನು ಮಾಡಿ ನೋಡ ಕಾಪಾಡಂತ ಕೈ ಜೋಡಿಸಿ ಈತ ಪ್ರಾರ್ಥನೆ ಮಾಡ್ತಾನೆ.
ಅಲ್ಲೆಲ್ಲೂಯ್ಯ. ಯಾಕೆ ಹೇಳಿದಾನಲ್ಲ, ದೇವ್ರ ಮೈಮುಂಟಾಗ. ಆದ್ರೆ ಆ ಪ್ರವಾದಿ ಶಿಕ್ಷುಳ್ಳ ಪ್ರವಾದಿ ಅಂತೇಳಿ ಈತ ತಿಳ್ಕೊಂಡಿರ್ತಾನೆ, ವಿಶ್ವಾಸ ಇಟ್ಟಿರ್ತಾನೆ, ಗ್ಯಾರಂಟಿ 100ಕ್ಕೆ 100ರಷ್ಟು ಮಾಡ್ತಾನೆ ಎಂಬುದಾಗಿ ನಂಬಿಕೆ ಇಟ್ಟಿರ್ತಾನೆ. ಪ್ರೇರ ಆದ್ರೆ 1 ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು, ಹಂಗೈತೆ, 4 ಸಲ ಆಯ್ತು, ಹಂಗಾಯ್ತು, 5 ಸಲ ಆಯ್ತು, ಹಂಗೈತೆ, 6 ಸಲ ಆದ್ರೂ ಸಮಯ ಒಂದು ಸ್ವಲ್ಪ ಕಡಿಮೆ ಆಗಿಲ್ಲ ಪ್ರಿಯರೇ. ಹಿಂಗೆ ನೋಡ್ತಾನೆ, ನೋಡಿ ಬರ್ಬೇಕಂತ ನೋಡಿದೆ. ಅವಾಗ ಹೇಳ್ತಾನೆ, ಸ್ವಾಮಿ ಇನ್ನೂ 1 ಸಲ, 6 ಸಲ ಆಗಿದೆ, ಇನ್ನೂ 1 ಸಲ ಸರಿ ಅಂತ ತಿಳ್ಕೊಂಡು ಅವಾಗ ಮನುಷ್ಯನಾಗ ಅನಿಸ್ತ, ಅಪ್ಪ ನಾನು ನಂಬ್ತೀನಪ್ಪ, ಈಗ 1 ಸಲ ಮುಳುಗಿತೀನಿ, ನನಗೆ ಸಂಪೂರ್ಣ ಸ್ವಚ್ಛ ಮಾಡು, ಗುರು ಹೇಳಿದೆ ಅಂತ ನಾನು ಮಾಡು ಅಂತ ತಿಳ್ಕೊಂಡು ಎಲ್ಲಿ ಹೋದ್ರೆ ನನಗಿನ್ನೂ ಸ್ವಲ್ಪ ದಿವಸ ಆದ್ರೆ ಕೈ ಏನತ್ತವ, ಬೆರಳುಗಳೆಲ್ಲ ಉಚ್ಚಿ ಬಿದ್ದಿರ್ತಾವ, ಮಕ್ಕಳ ಸುಖ ಕಡ್ತು, ನನ್ನ ಅಧಿಕಾರ ಓದತ್ತೆ. ಆಮೇಲೆ ನನ್ನನ್ನು ಇವನು ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟು ಪಾಪ ಬಿಡ, ಅದಕ್ಕೆ ಈ ಪಾಪ ರೋಗ ಬಂದು ತಿಳ್ಕೊಂಡು ಅನೇಕರು ಹೀಯಾಳಿಸ್ತಾರೆ. ಅದೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರಿನಿಂದ ಕೆಳಗೆ ಮುಳುಗ್ತಾನಪ್ಪ, ಜಲ್ದಿ ಎದ್ದೇಳೋದು. ಆವಾಗ ಹಿಂಗೆ ಮುಳುಗಿ ಹಿಂಗೆ ಎದ್ದೇಳ್ತಾನ ಪ್ರಿಯರೇ. ಹೆಜ್ಜೆಗಳಲ್ಲಿ ಪಗಲಾಗಿರ್ತಾನಲ್ಲ, ಯಾರು ಹೇಳಿರ್ತಾನಲ್ಲ, ಗಟ್ಟಿ ಚಪ್ಪಲಿ ಹಿಡಿದಂಗೆ ಗಟ್ಟಿ. ಯಾಕೆ ಗೊತ್ತಾ, ಆತನ ದೇಹ ಹೆಂಗಾಗಿದೆ, ಕೂಸಿನ ದೇಹದಂತಾಗಿದೆ. ಬ್ರದರ್, ಇಡೀ ಪ್ರಪಂಚದೊಳಗೆ ಇಂಥ ಒಂದು ಬಲವಾಗಿರ್ತಕ್ಕಂಥ ಪವಾಡ ಬಾಯಿ ಮಾತಿನಿಂದ ಮಾಡಿದವರು ಯಾರಾದ್ರೂ ಇದ್ದಾರೆ? ಇಲ್ಲ. ಅವರೇ ಮಠ ಮಂತ್ರ ಮಾಡಿದ್ರನ, ಅವರೇ ಬುಳಂಗ್ ಮಾಡಿದ್ರನ, ಆಮೇಲೆ ವಿಷ್ಕರಿಸಿದ್ರು. ಅರ್ಥ ಮಾಡ್ಕೊಳ್ತೀವಿ. ಕುಷ್ಠರೋಗಿಯನ್ನು ಹೋಗಿ ನೀನು ಮುಳುಗಿ ಹೇಳು ಅಂತ ಒಂದೇ ಒಂದು ಮಾತು ಬಿಡುಗಡೆ ಮಾಡಿದ್ದಾನೆ. ಅವ್ರು ಯಾರು ಗೊತ್ತಾ? ದೇವರ ಆರಿಸಿಕೊಂಡಿರ್ತಕ್ಕಂಥ ಸೇವಕರು, ಪ್ರವಾದಿಗಳು. ಅದಕ್ಕೋಸ್ಕರ ಪ್ರವಾದಿಯಿಂದ ಬರ್ತಕ್ಕಂಥ ಮಾತುಗಳು ಯಾವ ಕೂಡ ಏನ್ ಮಾಡಬಾರ್ದು, ನಾವು ತಾತ್ಸಾರ ಮಾಡಬಾರದು. ಮನೆಯವರು ತಾತ್ಸಾರ ಮಾಡಿದರು ಒಂದೇ, ಹೊರಗಿನವರು ತಾತ್ಸಾರ ಮಾಡಿದರು ಒಂದೇ. ಬೆಂಕಿನೇ ಪ್ರಿಯರೇ. ನಾನೇ ಕಡ್ಡಿ ಕೊರದು ಇಟ್ಟೀನಿ, ನನಗೆ ಸುಡಂಗಲ್ಲ, ನಾನು ಹಿಡ್ಕೋಬೋದಂತ ನಿನ್ನೂ ಬಿಡಲ್ಲ, ಅದು ಬೆಂಕಿ. ಹಲ್ಲೆಲೂಯಾ. ದೇವರ ಆರಿಸಿಕೊಂಡು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾಗಿದ್ದಾರೆ, ಅವ್ರನ್ನ ನೀವು ಪಡ್ಕೊಂಡಿದ್ರೆ, ಅವರು ನಿಮ್ಮ ಬಂಧುಗಳಾದ್ರೆ, ಅವರು ನಿಮ್ಮ ಸ್ನೇಹಿತರಾದ್ರೆ, ಅವರ ಹತ್ರ ನೀವು ಸಂಪರ್ಕ ಹೊಂದಿದವರು ಆಗಿದ್ದಪ್ಪ ಅಂದ್ರೆ ನೀವು ಧನ್ಯರೇ. ಸರಿ ಫೇಸಲಾಡ್ ಅಂದ್ರೇನ? ಅವರ ಸಂಗಡ ಮಾತಾಡುವವರಾದರೆ, ಅವರ ಸಂಗಡ ನೀವು ಬಳಕೆ ಉಳ್ಳವರಾಗಿದ್ದರೆ, ದೇವರಿಗೆ ಮಹಿಮೆಯುಂಟಾಗಲಿ, ನೀವು ಧನ್ಯರೇ. ಸರಿ ಫೇಸಲಾಡ್. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಗೂ. ಯಾಕೆ ಗೊತ್ತಾ? ಪರಲೋಕದ ಅನುಭವ ಅವರಿಗೆ ಮಾತ್ರ ಇರುತ್ತೆ. ಆ ಆಶೀರ್ವಾದ ಅವ್ರ ಮೇಲೆ ದೃಷ್ಟಿ ಇಟ್ಟವರಿಗೆಲ್ಲ ದೇವರು ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಪ್ರಿಯಸಲ್ಲ, ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹೊರಗಡೆ ಬರ್ತಾನೆ ಪ್ರಿಯ. ಹೊರಗಡೆ ಬಂದ ತಕ್ಷಣ ಮಗುವಿನ ದೇಹದಂತೆ ಆಗಿಬಿಡ್ತಾನೆ. ಅವಾಗಂತಲ್ಲ, ಯಾರು ಅಷ್ಟು ದೂರ ನಿಂದಿರ್ಬೇಕು ಕೈ ಕಟ್ಕೊಂಡು, ಯಾರ ಸೇನಾ ಮಧ್ಯೆ, ಅಯ್ಯೋ ಸರ ಯಾರೋ ಸೈನಿಕ, ಅವನು ಕರೆದ್ಬಿಟ್ಟೆ ಹಾಗೆ ಗಟ್ಟಿಯಾಗಿ ಅಪ್ಪಿಕೊಂತಾನ ಪ್ರಿಯರೇ. ಅಪ್ಪಿಕೊಂಡು ಅವನಿಗೆ ಮುತ್ತು ಕೊಡ್ತಾನ. ನೀನು ಮಾತು ನನಗೆ ಕೇಳಾರ್ದಂಗಿದ್ರೆ ಕುಷ್ಠವಾಗಿ ಇಟ್ಕೊಂಡೆ ನಾನು ದೇಶಕ್ಕೆ ಹೋಗ್ತಿದ್ದೆ. ನೋಡ್ರಿ, ಪರಾಯಿ ದೇಶದಿಂದ ವ್ಯಾಧಿಗ್ರಸ್ತನಾಗಿ ಬಂದು ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡತಕ್ಕಂಥ ವ್ಯಕ್ತಿಯ ಮಾತಿಗೆ ವಿಧಿಯ ಆಗಿ ಆ ದೇಶಕ್ಕೆ ಬಂದು ಏನಾದ? ಸಂಪೂರ್ಣ ಆರೋಗ್ಯವಂತನಾದ ಪ್ರಿಯ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋದು ಕ್ರಿಸ್ತ ಮಹಾರಾಜಗೂ. ಆಮೇಲೆ ನಿತ್ಯ ಜೀವನ ಕಳ್ಕೊಂಡಾತ ಯಾರು? ಆತ ಧರ್ಮಶಾಸ್ತ್ರನ ಸಂಪೂರ್ಣವಾಗಿ ನೆರವೇರಿಸುವ ವ್ಯಕ್ತಿ, ಯಾಜಕ ವೃತ್ತಿಯಲ್ಲಿರ್ತಕ್ಕಂಥ ಆ ಒಂದು ಆಜ್ಞೆಗಳನ್ನ ಹೊಂದಿ ನಡ್ಕೊಳ್ತಕ್ಕಂಥ ವ್ಯಕ್ತಿ ದೇವರ ಹತ್ರ ಬಂದು ದೇವರಳಿದ ಮಾತನ್ನ ನಿರರ್ಥಕ ಮಾಡಿ ಬಾ ಅಂತ ಹೇಳಿದ್ರೆ ಬರಲಾರದ ಹಿಂದಕ್ಕೆ ಹೋಗಿ ಅವರ ನಿತ್ಯ ಜೀವನ ಕಳ್ಕೊಂಡ ಪ್ರಿಯರೇ. ಅದಕ್ಕೆ ಹಣ ಶ್ರೀಮಂತಿಕೆ ಐತಲ್ಲ, ನಿಮಗೆ ಅಹಂಕಾರ ಬರಂಗೆ ಮಾಡುತ್ತೆ. ಆ ಶ್ರೀಮಂತಿಕೆನ ಬಯಸಬಾರ್ರಿ, ದೇವರನ್ನ ಬಯಸ್ರಿ. ಆದ್ರೆ ನಿಮ್ಮನ್ನ ದೇವ್ರೇನು ಮಾಡ್ತಾನೆ? ಶ್ರೀಮಂತರನ್ನಾಗಿ ಮಾಡ್ತಾನೆ. ದೇವ್ರ ಮಹಿಮೆಯುಂಟಾಗಲಿ. ದೇವರಿಂದ ಬಂದದ್ದು ಅಹಂಕಾರ ಉತ್ಪತ್ತಿ ಮಾಡಲ್ಲ, ಸಡನ್ ಆಗಿ ಬಂದಿರ್ತದೆ. ನೋಡ್ರಿ, ಆ ಕೆಲವರು ಎಲ್ಲ ಶ್ರೀಮಂತರ ಮಕ್ಕಳನ್ನ ವಶ ಮಾಡಿಕೊಂಡು ಶ್ರೀಮಂತಿಕೆಯನ್ನು ನೋಡಿಬಿಟ್ಟು ಅವ್ರನ್ನ ಪುಟ್ಟೆಗೆ ಹಾಕೊಂಡು ಮದುವೆ ಮಾಡಿಕೊಂಡು ನಾಳೆ ಏನು ಮಾಡ್ತಾರೆ? ತಮ್ಮ ಪ್ರತಾಪ ತೋರಿಸ್ತಾರೆ ಪ್ರಿಯರೇ. ಅರ್ಥ ಮಾಡ್ಕೇರಿ, ಇದು ಕೂಡ ಸೈತಾನನ ಕ್ರಿಯೆ. ಹಲ್ಲೆಲೂಯಾ.
ವಿಧೇಯತೆಯಿಂದ ನೀವು ಹೆಣ್ಮಕ್ಳಿಗೆ ಏನಿರ್ಬೇಕು ಗೊತ್ತಾ? ವಿಧೇಯತೆ, ನಮ್ರತೆ, ಭಯ, ಭಕ್ತಿ ಇದ್ದರೆ ಅದು ನಿಮಗೆ ಅಮೂಲ್ಯವಾಗಿರುವಂಥ ಶ್ರೀಮಂತಿಕೆ ಪ್ರಿಯರು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದೇ ನಮಗೆ ಪರಿಪೂರ್ಣವಾಗಿರುವಂಥ ಅಂದ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ. ಯೇಸಪ್ಪ ಹೇಳ್ತಾರೆ, ಸತ್ಕ್ರಿಯೆಗಳಿಂದ, ನಿಮ್ಮ ಸತ್ಕ್ರಿಯೆಗಳಿಂದ ನಿಮ್ಮ ಯಜಮಾನರನ್ನ ಒಂದ್ ವೇಳೆ ತಪ್ಪು ದಾರಿಯಲ್ಲಿ ನಡೀತಾ ಇದ್ರೆ ಅವ್ರನ್ನ ನೀವು ದೇವರ ಕಡೆ ತಿರುಗಿಸ್ಬೋದು ಅಂತ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅಲ್ಲಿಂದ ಬಂದು ಖುಷಿಯಾಗಿ ಬಂದ ಹೊರಗೆ ನಿಂತ್ಕೊಂತಾರ ಪ್ರಿಯರೇ. ಗಡ 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 ನಡಗ್ತಾನೆ. ಯಾರು? ಈ ಸೇನಾಪತಿ ನಡಗಿ ಬಿಟ್ಟು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ನಾನು ಸ್ವಲ್ಪ ಬಹುಮಾನವನ್ನು ತಗೊಂಡು ಬಂದಿದ್ದೇನೆ, ಈ ವಸ್ತ್ರಗಳು, ಇದೆಲ್ಲ ದಯಮಾಡಿ ಇವುಗಳನ್ನ ಸ್ವೀಕಾರ ಮಾಡ್ಕೊಳ್ರಿ ಅಂತ ಹೇಳಿದ್ರೆ, ಅವಾಗ ಎಲೀಷ ಪ್ರವಾದಿಗಳು ಹೇಳ್ತಾರೆ ಏನಂತ ಗೊತ್ತಾ? ನಿನ್ನ ಒಂದು ವಸ್ತು, ಸಣ್ಣ ಗುಲಗುಂಜಿ ಕೂಡ ನೀನೇನು ಮಾಡಬಾರ್ದ, ಇಲ್ಲಿ ಕೊಡಬಾರ್ದು ಅಂತ ಹೇಳ್ಬಿಡ್ತಾನ ಪ್ರಿಯರು. ಹೋಗು, ನಿನ್ನ ದೇಶಕ್ಕೆ ಹೋಗು, ನಿನ್ನ ಭಯದಿಂದ ಭಕ್ತಿಯಿಂದ ಜೀವಿಸು, ಹೋಗು ಅಂತ ಹೇಳ್ತಾನೆ. ಅವಾಗ ವರ್ಷಕ್ಕೊಂದ್ಸಲ ಒಂದು ಜಾತ್ರೆ ನಡೀತೈತೆ. ಆ ಜಾತ್ರೆಯಲ್ಲಿ ನಾನೇ ತೇರು ಎಳಿಬೇಕು, ಫಸ್ಟ್ ನಾನೇ ಅದನ್ನು ಮುಂದೆ ಹಿಡ್ಕೋಬೇಕು. ಅದಕ್ಕಾಗಿ ಅವಾಗ ನಾನು ಅಲ್ಲಿ ಮುಂದೆ ನಿಂತು ಕೆಲಸ ಮಾಡ್ಬೇಕಾಗಿತ್ತ. ಅದಕ್ಕೊಂದಕ್ಕಾದ್ರೂ ನನಗೇನು ಮಾಡ್ರಿ ಕ್ಷಮೆ ಕೇಳ್ತೀನಿ. ನಾನು ಅದು ಒಂದು ಕೆಲಸ ಮಾಡ್ಬೇಕು, ಯಾಕೆಂದ್ರೆ ಎಲ್ಲ ಪ್ರಜೆಗಳಿಗೋಸ್ಕರ ಮಾಡುವಂಥದ್ದು ಅಂದರೆ ಸರಿ ಅಂತ ಹೇಳ್ತಾನೆ. ಹೇಳಿದ ಮೇಲೆ ನಾನು ನನ್ನ ದೇಶದಲ್ಲಿ ನಾನು ಒಂದು ಆಲಯವನ್ನು ಕಟ್ಟಿ, ಯಜ್ಞವೇದಿಯನ್ನು ಕಟ್ಟಿ ನಾನು ಆರಾಧನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಮಣ್ಣನ್ನು ನನಗೆ ದಯಮಾಡಿ ಕೊಡಬೇಕು ಅಂತ ಹೇಳ್ತಾನೆ ಪ್ರಿಯರೇ. ಆ ಒಂದು ಅವರು ತಂದಿರ್ತಕ್ಕಂಥ ಆ ಒಂದು ಪ್ರಾಣಿಗಳ ಮೇಲೆ ಆ ಮಣ್ಣನ್ನು ಏರಿಕೊಂಡು ಅವರ ದೇಶಕ್ಕೆ ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಹೋಗುವಂಥ ಸಮಯದಲ್ಲಿ ಗೇಜಿಗೆ ತಳಮಳ ಆಗುತ್ತೆ. ಯಾಕ? ಬಂಗಾರ ನೋಡಿಬಿಡ್ತಾನ, ಬೆಳ್ಳಿ ನೋಡಿಬಿಡ್ತಾನ, ಆಮೇಲೆ ಒಳ್ಳೆ ವಸ್ತ್ರಗಳು ನೋಡಿಬಿಡ್ತಾನ, ರಾಜ ವಸ್ತ್ರಗಳು ನೋಡಿಬಿಡ್ತಾನ. ಗುಡ್ಡ ಇಳಿತಾನ, ಸುಮ್ಮನೆ ಇರ್ತಾನ. ಯಾವಾಗ ಅವ್ರು ಗುಡ್ಡ ಇಳಿದ್ರೆ ಅವ್ರಕ್ಕೆ ಅಲ್ಲಿ ನೋಡ್ತಾನ, ಅಯ್ಯರು ಮಕ್ಕಂಡಿದ್ದಂಗೆ ಇದಿರ್ತಾಗ ಪರವಾಗಿಲ್ಲ ಅಂತ ತಿಳ್ಕೊಂಡು ಹಗ್ಗಕ್ಕೆ ಏನು ಮಾಡ್ತಾನೆ ಗೊತ್ತಾ? ಕೆಳಗೆ ಇಳಿದು ಬಡ 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 ಓಡಿ ಬರ್ತಾನ ಪ್ರಿಯರು. ಓಡಿ ಬಂದು ಚಪ್ಪಳ ಹೊಡ್ಕೊಂತ ಬರ್ತಾನ. ಚಪ್ಪಳ ಹೊಡ್ಕೊಂಡು ಬರ್ತಾನೆ. ಆ ಚಪ್ಪಳ ಹೊಡೆದು ನೋಡಿ ಈಗಿದ್ದ ಗಿಡಗಳು ಅವಾಗ ಇಲ್ಲ, ಬಟ ಬಯಲು ಪ್ರಿಯರೇ. ಅಲ್ಲಿ ನೋಡಿಬಿಟ್ಟು ಅವ್ರು ನಿಂದಿರ್ಸ್ತಾರ. ಏನು ಸ್ವಾಮಿಗಳು ಬಂದಿರಲ್ಲ, ಸಣಬುದ್ಧಿ ಬಂದಿರಲ್ಲ ಅಂತೇಳಿ ಅವ್ರಂದ್ರೆ ಅವಾಗ ಹೇಳ್ತಾನ, ಇಲ್ಲ ಈಗಲೇ ಬೇರೆ ಕಡ್ಲಿದ್ದ ಕೆಲವರು ಬಂದರು, ಅವ್ರಿಗೆ ಕೆಲವು ವಸ್ತುಗಳು ಬೇಕಾಗ್ಯಾವ. ನಮ್ಮ ಗುರುಗಳು ಹೇಳಿದ್ರ ಸ್ವಲ್ಪ ವಸ್ತ್ರಗಳು, ಸ್ವಲ್ಪ ಬಂಗಾರ, ಸ್ವಲ್ಪ ಬೆಳ್ಳಿ ಕೊಡ್ಬೇಕಂತ ನಾವು ಗುರುಗಳು ಹೇಳಿದರು ಅಂಥೇಳಿ ಯಾರಂತಾರೆ? ಗೇಜಿ. ಅವಾಗ ಅವೆಲ್ಲ ಹೌದಾ, 2 ಕೇಳಿದ್ರೆ 4 ಕೊಡ್ತಾರೆ. ಪ್ರಿಯವಾದರೆ 1 kg ಬಂಗಾರ ಕೇಳಿದ್ರೆ 2 kg ಬಂಗಾರ ಕೊಡ್ತಾನೆ. 5 kg ಬೆಳ್ಳಿ ಕೇಳಿದ್ರೆ 10 kg ಬೆಳ್ಳಿ ಕೊಡ್ತಾರೆ. ಅವರು ಕೊಟ್ಟು ಅವರು ಮತ್ತೆ ತಮ್ಮ ಆಳುಗಳಿಂದ ಓಡಿಸಿ ಇವ್ರ ಮನೆಗೆ ಇಟ್ಟು ಬರಕ್ಕೆ ಕಳಿಸ್ತಾರೆ ಪ್ರಿಯರು. ಇಲ್ಲ ಬ್ಯಾಲೆ ಬೇಡ ಇಲ್ಲೇ ಮನೆಗೆ ಇಟ್ಬಿಡ್ರಿ ಅಂತೇಳಿ ಅವಾಗ ತಮ್ಮ ಮನೆಗೆ ತಗೊಂಡೋಗಿ ಅಲ್ಲಿ ಇಟ್ಟು ಆಮೇಲೆ ಕೈ ಕೆಲ ಮಕ್ಕಳು ತಕ್ಕೊಂಡು ಸೂಪರಾಗಿ ನೀಟಾಗಿ ಮತ್ತೆ ಮ್ಯಾಲಕ್ಕೆ ಬರ್ತಾನೆ ಪ್ರಿಯ. ಬಂದು ಬಾಗಿಲು ತೆಗೆ ನಿಂತ್ಕೊಂತ, ಗೇಜಿ ಎಲ್ಲಿಗೆ ಹೋಗಿದ್ದಪ್ಪ? ಇಲ್ಲ ಸ್ವಾಮಿ, ನಾನು ಇಲ್ಲೇ ಇದ್ದೆ, ಎಲ್ಲಿ ಹೋಗಿಲ್ಲ ನಾನು. ಇಲ್ಲಿದೆಯಾ ಗೇಜಿ? ನನ್ನ ಆತ್ಮ ನಿನ್ನೊಂದಿಗೆ ಬಂದಿರುವಂಥದ್ದನ್ನು ನೀನು ನೋಡಲಿಲ್ವಾ? ನನಗೆ ಮರೆಯಾಗಿದೆಯಾ? ನೀನು ಹೋಗಿ ವಸ್ತುಗಳನ್ನು ತೆಗೆದುಕೊಂಡು ನಿನ್ನ ಮನೆಯಲ್ಲಿ ಅಡಗಿಸಿಟ್ಟು ಮತ್ತೆ ಇಲ್ಲಿಗೆ ಬಂದಿರುವಂಥದ್ದನ್ನ ನನ್ನ ಕಣ್ಣು ನನ್ನ ಮನಸ್ಸು ನೋಡಿಲ್ಲ ಅಂತ ಹೇಳ್ತಾ ಇದೀಯಾ? ನನಗೆ ಮರೆಯಾಗಿದೆ ಅಂತ ಹೇಳ್ತಾ ಇದೀಯಾ? ಇದು ದುಡ್ಡು ಗಳಿಸುವ ಸಮಯವಲ್ಲ ಅಂತ ಹೇಳ್ತಾನೆ. ಹೇಳಿ ಒಂದು ಮಾತು ಹೇಳ್ತಾನೆ, ಗೇಜಿಗೆ ಹತ್ತಿದ ಕುಷ್ಟು ನಿನಗೂ ನಿನ್ನ ವಂಶಕ್ಕೂ ಪ್ರಾಪ್ತಿಯಾಗಿರುತ್ತೆ. ಅವಾಗಿಂದ ಅವಲಿ ಬಳ್ಳುಗಳೆಲ್ಲ ಏನಾಗ್ತಾವ್ರಿ? ಮುದುರಿ ಬಿಡ್ತಾವ ಪ್ರಿಯರಿ. ಮಕ್ಕಳು ಚುಕ್ಕು ಕಟ್ತದ ಪ್ರಿಯರಿ. ಅರ್ಥ ಮಾಡ್ಕೊರಿ ಪ್ರಿಯರೇ. ಇದ್ರ ಅಕ್ಷರಸ್ಥರು ಭಾಗವಹಿಸ್ತೀವಿ, ದೇವರು ಮಕ್ಕಳು ನಾವು ಆಗಿದ್ದೀವಿ.
ಯೇಸಪ್ಪನ ದ್ರಾಕ್ಷಾರಸ ಇದೆ, ಅಭಿಷೇಕ ತೈಲ ಇದೆ, ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಓದ್ತೀವಿ. ನಡವಳಿಕೆ ಇಲ್ಲದೆ ಇದ್ದರೆ ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಾನೆ, ನೀವು ಸರಿ ಮಾಡಿದ್ದೀರಿ, ನೀವು ಬದಲಾವಣೆ ಆಗ್ರಿ, ಪಶ್ಚಾತ್ತಾಪ ಪಡ್ರಿ, ಮಾರು ಮನಸ್ಸು ಹೊಂದಿಕೊಳ್ಳ್ರಿ, ಹೊಸ ಮನುಷ್ಯರಾಗಿರಿ. ಅವಾಗ ಅದರಲ್ಲಿ ಪಂಕ್ತಿಯಲ್ಲಿ ಭಾಗವಹಿಸ್ರಿ. ಆಮೇಲೆ ನೀವು ದೇವರ ಮಕ್ಕಳಾಗಿ ಜೀವಿಸ್ರಿ. ಪ್ರಿನ್ಸಲ್ಲ ದೇವರಿಗೆ ಮಹಿಮಂಟ, ದೇವರಿಗೆ ಸೋದರುಂಟಾಗಲಿ. ಹಲ್ಲಿಲೋಯ್ಯ. ಪ್ರಿಯವಾದವರೇ, ಅನೇಕ ದಿವಸಗಳ ವಂಶಕ್ಕೆ ಏನಾಯ್ತು ರೀ? ಅಂಟಿವೈತೆ. ಅಲ್ಲಿದೇನದ ಕೆಳಗೆ ಇಳಿದು ಹೋದ ಪ್ರಿಯರು, ಅಲ್ಲಿಂದ ಆಗಲಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕ ಅದ್ಭುತಗಳು ನೋಡಿಲ್ಲ ಆಗಿತ್ತ, ನೋಡಿದ್ದಾನೆ ಗೆಹಿಜಿ. ಹಲ್ಲಿಲೂಯ್ಯ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಆಮೇನ್. ನಮ್ಮ ದೇವರು ಒಳ್ಳೆ ದೇವರು. ನಮ್ಮ ದೇವ್ರು ಏನ್ರಿ? ಒಳ್ಳೆ ದೇವರು. ನೀವು ಎಷ್ಟು ತಪ್ಪು ಮಾಡಿರ್ಬೋದು, ಎಷ್ಟು ಪಾಪಗಳನ್ನು ಮಾಡಿರ್ಬೋದು, ಅವಿಸಿಯಾಗಿ ನಡ್ಕೊಂಡಿರ್ಬೋದು. ನಿನ್ನ ಉಂಟು ಮಾಡಿದ ದೇವರ ಸನ್ನಿಧಿ ನೀನು ಬಂದು ನೀನು ಉಂಟು ಮಾಡಿಕೊಂಡು ಅನೇಕ ದೇವರುಗಳನ್ನು ಸೃಷ್ಟಿಯನ್ನು ಪೂಜೆ ಮಾಡಿರ್ಬೋದು. ಇವತ್ತು ನಿನ್ನ ದೇವರು ಶುದ್ಧಿ ಮಾಡೋದಕ್ಕಾಗಿ ಬಂದಿದ್ದಾನೆ. ನಿನ್ನನ್ನು ಒಳ್ಳೆ ರೀತಿ ಒಳ್ಳೆ ಮಗನಾಗಿ ಮಗಳಾಗಿ ಜೀವಿಸುವ ಹಾಗೆ ನಿನಗೆ ಹೊಸ ರೂಪ ಕೊಡಲು ಬಂದಿದ್ದಾನೆ. ಬ್ರದಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲಿಲೂಯ್ಯ. ಅದಕ್ಕಾಗಿ ದೇವರನ್ನ ಕರೀರಿ ಸಮಯದಲ್ಲಿ, ಯೇಸಪ್ಪ ನನ್ನ ಮನೆಗೆ ಬಾ. ಯೇಸಪ್ಪ ನಿನ್ನ ಮನೆಗೆ ಬಂದರೆ ಮರಣದಿಂದ ಜೀವದೊಳಗೆ ಸೇರ್ತಿ. ಯೇಸಪ್ಪ ನಿನಗೆ ಬಂದರೆ, ನಿನ್ನ ಮನೆಗೆ ಬಂದರೆ, ಯೇಸಪ್ಪ ನೀನು ಕರೆದರೆ, ಕಣ್ಣೀರಿನಿಂದ ಕರೆದರೆ, ಭಕ್ತಿಯಿಂದ ಕರೆದರೆ, ವಿಶ್ವಾಸದಿಂದ ಕರೆದರೆ, ನಂಬಿಕೆಯಿಂದ ಕರೆದರೆ, ನೀನೇನು ಅಂದ್ಕೊಂಡಿಯೋ ಅದೆಲ್ಲವುಗಳನ್ನು ದೇವರು ಮಾಡ್ತಾರೆ. ಬಯಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲಿಲೂಯ್ಯ. ಸಮಯದಲ್ಲಿ ಎಲ್ಲರೂ ಎದ್ದಿದ್ಕೋಣ. ಇವರೆಲ್ಲ ಶರೀರದಲ್ಲ ಬಕರುತ ಮಂಗಲ ಶಕರ ತೀಸ್ಕೊಂಡು ನಿಕೋದೇಮ ದೇವರ ಕಡೆ ತಿರುಗಲಿಲ್ಲ, ಮಾರ ಮನಸ್ಸು ಹೊಂದಲಿಲ್ಲ. ಆದರೆ ಆಜ್ಞೆಗಳನ್ನು ಪಾಲನೆ ಮಾಡಿದ್ದಾನೆ. ನಿತ್ಯ ಜೀವನ ಕಳ್ಕೊಂಡ. ಇವತ್ತು ನಿಕೋದೇಮನಂತೆ ನೀನು ಭಕ್ತಿಯಲ್ಲಿದೆಯೇನೋ? ಬೈಬಲ್ ಹಿಡ್ಕೊಂಡು ಮಂದಿರಕ್ಕೆ ಬಂದು ನಿಕೋದೇಮನಂತೆ ನೀನು ವರ್ತನೆ ಮಾಡ್ತಾ ಇದೆಯೇನು? ಕಣ್ಣು ಮುಚ್ಚರಿ, ಎಲ್ಲರೂ ಕಣ್ಣು ಮುಚ್ಚರಿ, ಪ್ರಾರ್ಥನೆ ಮಾಡಿ. ಗೆಹಿಜಿಯಂತೆ ನೀನು ವರ್ತನೆ ಮಾಡ್ತಾ ಇದೆಯಾ? ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ದೇವ್ರನ್ನ ಕೇಳ್ಕೊಂಡ್ರೆ ಸಮಯದಲ್ಲಿ, ದೇವರೇ ನನ್ನ ಮನೆಗೆ ಬಾಪ. ಯೇಸಪ್ಪ ನನ್ನ ಹೃದಯ ಎಂಬ ಮನೆಯಲ್ಲಿ ಕಾಲಿಡಪ್ಪ. ನಾನು ಸಂಸಾರ ಮಾಡೋ ನನ್ನ ಮನೆಯಲ್ಲಿ ಕಾಲಿಡಪ್ಪ. ಯೇಸಪ್ಪ ನಿನ್ನ ಮನೆಗೆ ಬಂದರೆ ಐಶ್ವರ್ಯ ಉಕ್ಕಿ ಹರಿಯುತ್ತೆ. ಯೇಸಪ್ಪ ನಿನ್ನ ಮನೆಗೆ ಬಂದರೆ ಅನಾರೋಗ್ಯವು ತಲೆಗೆ ಹೋಗುತ್ತೆ. ಯೇಸಪ್ಪ ನಿನ್ನ ಮನದೊಳಗೆ ಬಂದರೆ ನಿತ್ಯ ಶಾಂತಿ ಪ್ರಾಪ್ತಿಯಾಗುತ್ತೆ. ಯೇಸಪ್ಪ ನಿನ್ನ ಜೀವಿತದಲ್ಲಿ ನೀನು ಆಹ್ವಾನ ಮಾಡಿದರೆ ಇಷ್ಟು ದಿವಸ ನೋವಿನಲ್ಲಿರ್ಬೋದು, ನಿನ್ನ ಜೀವನ ತಾಳ್ಮೆ ಇಲ್ಲದ ಜೀವನ ಇರ್ಬೋದು, ಒದರು ಬೋತತನ ಜೀವನ ಇರ್ಬೋದು, ಅಥವಾ ಅವಿಶ್ವಾಸದ ಜೀವನ ಇರ್ಬೋದು. ಇವತ್ತು ದೇವರು ನಿನಗೆ ಆತನೇ ಕರೆದರೆ ಪರಿಶುದ್ಧವಾದ ಜೀವಿತ ಕೊಡ್ತಾನೆ, ಪರಿಶುದ್ಧವಾಗಿರ್ತಕ್ಕಂಥ ನಡವಳಿಕೆ ಕೊಡ್ತಾನೆ. ಎಲ್ಲಿ ತಪ್ಪಿ ಹೋಗಿದ್ದೀಯೋ ಈ ಸಮಯದಲ್ಲಿ ದೇವರಲ್ಲಿ ಒಪ್ಪಿಕೋ. ದೇವರು ಕೊಟ್ಟಿರುವ ಕಣ್ಣುಗಳನ್ನು ಅಪವಿತ್ರಕ್ಕೆ ನೀನು ಒಪ್ಪಿಸಿಕೊಟ್ಟಿದ್ದೀಯ. ದೇವರು ಕೊಟ್ಟಿರುವ ಕೈಗಳನ್ನು ಅಪವಿತ್ರವಾಗಿ ಕಾರ್ಯಗಳನ್ನು ಮಾಡೋದಕ್ಕೆ ಒಪ್ಪಿಸಿಕೊಟ್ಟಿದ್ದೀಯಾ? ದೇವರು ಕೊಟ್ಟಿರ್ತಕ್ಕಂಥ ಈ ಬಾಯಿಯನ್ನ ಅಪವಿತ್ರವಾಗಿ ಮಾತಾಡಿದ್ದೀಯಾ? ದೇವರು ಕೊಟ್ಟಿರುವಂತಹ ಮನಸ್ಸನ್ನ ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಗೊತ್ತಾ? ತನ್ನ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನಿನ್ನ ನರಕಕ್ಕೆ ಹೋಗಬಾರ್ದಂತ. ಆ ಪರಲೋಕದ ಆನಂದ ನೀನು ಇಲ್ಲಿ ಅನುಭವಿಸ್ಬೇಕಾ? ಕ್ಷಮಿಸು. ಪರಲೋಕದ ಆನಂದ ಇಲ್ಲಿ ಅನುಭವಿಸ್ಬೇಕಾ? ಪ್ರೀತಿಯನ್ನು ವ್ಯಕ್ತಪಡಿಸು. ಪರಲೋಕದ ಆನಂದವನ್ನು ಅನುಭವಿಸ್ಬೇಕಾ? ಸೋಮರಿತನವನ್ನು ತೆಗೆದುಹಾಕು. ಪರಲೋಕದ ಆನಂದವನ್ನು ಅನುಭವಿಸ್ಬೇಕಾ? ನೀನು ಕಳ್ಕೊಂಡಿದ್ದ ಪಡ್ಕೊಳ್ಬೇಕಾ? ನಡವಳಿಕೆಯಿಂದ ದೇವರನ್ನ ಮೆಚ್ಚಿಸು.
ನಿನ್ನ ಕುಟುಂಬದಲ್ಲಿ ನೀಗಿದೆಯಾ? ನಿನ್ನ ಕುಟುಂಬವಾಗಿರ್ತಕ್ಕಂಥ ಅಕ್ಕ ತಂಗಿರ ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ನೀನು ಏನಿದೆಯಾ? ನಿನ್ನ ಹೆಸರು ಏನಿದೆ? ಅನೇಕ ಜನರ ಮಧ್ಯದಲ್ಲಿ ನಿನ್ನ ಹೆಸರು ಹೊಗಳ್ತಾ ಇದೆಯಾ, ತೆಗಳುತ್ತಾ ಇದೆಯಾ? ದೇವರನ್ನ ತೆಗಳುವಂತೆ ಮಾಡಿದೀಯಲ್ಲ ನಿನ್ನ ವರ್ತನೆಯಿಂದ, ನಿನ್ನ ನಡವಳಿಕೆಯಿಂದ. ನಿನ್ನನ್ನು ಸೃಷ್ಟಿ ಮಾಡಿದ ದೇವರ ನಿನ್ನ ರೂಪಕ್ಕೆ ಅನೇಕರು ಅಂತ ಇದ್ದಾರೆ ಅಂದ್ರೆ ಆತನ ರೂಪಕ್ಕೆ ಬೆಳೆಯುವಂತೆ ನೀನು ನಡ್ಕೊಂಡಿದೆಯಲ್ಲ, ಇದು ತಪ್ಪು ಅಂತ ನಿನಗೆ ಅನಿಸೋದಿಲ್ವಾ? ಇವತ್ತು ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಪಶ್ಚಾತ್ತಾಪ ಪಟ್ಟು ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ವಿಶೇಷವಾದ ರಕ್ಷಣೆಯನ್ನು ಆತನು ಕೊಡ್ತಾನೆ. ಮಕ್ಕಳು ಬೇಕಂದ್ರೆ ಪ್ರೀತಿಯೇ ಇಲ್ದಂಗಿದ್ದರೆ, ಸಹನೆಯೇ ಇಲ್ದಂಗಿದ್ದರೆ ನಿನಗೆ ಮಕ್ಕಳ ಕಡೆಯಿಂದ ಕೊಡ್ತಾರೆ. ತೂಕ ದೇವರು ನಿನಗೆ ಅದನ್ನ ನೋಡಿ ನಿನಗೆ ಕೊಡ್ತಾರೆ, ಸುಮ್ಮನೆ ಕೊಡಲ್ಲ. ನಾಳೆ ಮಕ್ಕಳನ್ನು ಕೂಡ ಅಲಕ್ಷ್ಯ ಮಾಡ್ಬೋದು. ಯಜಮಾನ ಅಲಕ್ಷ್ಯ ಮಾಡಿದಂಗೆ ನಾಳೆ ಹೆಂಡತಿನೂ ಅಲಕ್ಷ್ಯ ಮಾಡಿದಂಗೆ ನಾಳೆ ಮಕ್ಕಳನ್ನು ಅಲಕ್ಷ್ಯ ಮಾಡ್ಬೋದು. ತಂದೆ ತಾಯಿನ ಅಲಕ್ಷ್ಯ ಮಾಡಿದಂಗೆ ನಾಳೆ ಮಕ್ಕಳನ್ನು ಕೂಡ ನೀನು ಅಲಕ್ಷ್ಯ ಮಾಡ್ಬೋದು. ಮಕ್ಕಳನ್ನ ಅಲಕ್ಷ್ಯ ಮಾಡಿದಂಗೆ, ಅಕ್ಕ ತಂಗಿಯರನ್ನ ಅಲಕ್ಷ್ಯ ಮಾಡಿದಂಗೆ, ಅದೇ ಪ್ರಕಾರ ನಿನ್ನ ಮಕ್ಕಳನ್ನ ಅಲಕ್ಷ್ಯ ಮಾಡ್ಬೋದು. ನಿನ್ನ ಗ್ಲಾಮರ್ ಹಾಳಾಗತ್ತಾ? ನಿನ್ನ ಉಸಿರು ತೆಗೆದ್ರೆ ನಿನ್ನ ಮುಟ್ಟಿದರೆಲ್ಲ ಮೈ ತಕ್ಕೋಬೇಕು. ನೀನೇನು ಅನ್ಕೊಂಡಿದೀಯೇನು? ದೇವ್ರು ನಿನ್ನ ಸಂಗಡ ಮಾತಾಡ್ತಾನೆ. ಕಣ್ಣು ಮುಚ್ಚು ದೇವ್ರನ್ನ ಕೇಳಕು. ಕುಟುಂಬದಿಂದ ದೂರ ಆಗಿದೀಯಾ? ನಿನ್ನ ಯಜಮಾನ ನಿನ್ನನ್ನು ಇಷ್ಟಪಡ್ತಾ ಇಲ್ಲ, ದೇವ್ರನ್ನ ಕೇಳು. ದೇವ್ರು ನಿನಗೆ ಬೆಳಕು ನೀಡ್ತಾನೆ. ದೇವ್ರು ನಿನಗೆ ಒಳ್ಳೆ ಕುಟುಂಬ ಕೊಡ್ತಾನೆ. ನಿನ್ನ ಯಜಮಾನ ಮಾರ್ಪಡಿಸ್ತಾನೆ. ಇದು ನೀನು ಬದಲಾಗುವ ಸಮಯ. ಇದು ನೀನು ಬದಲಾವಣೆ ಮಾಡಿಕೊಳ್ಳುವ ಸಮಯ. ನಿನ್ನ ಬಾಳ ನಿಂದನೆಗೆ ಗುರಿ ಮಾಡಿದಾರೇನೋ. ಇನ್ನು ಕೆಲವರು ಡಾಕ್ಟರ್ ಹೇಳಿದೆ ಅಂತ ಕೇಳ್ತಾರಂದ್ರೆ, ಡಾಕ್ಟರ್ ಹೇಳಿದೆ ಅಂತ ಅರ್ಥ ಮಾಡ್ಕೇಳಿ. ದೇವರಿಗೆ ಕೊಡಲಾರ್ದಿದೆ ಯಾವ ಡಾಕ್ಟ್ರು ನಿನ್ನ ಕೊಡಲ್ಲ, ಯಾವ ವೈದ್ಯರು ಕೊಡಲ್ಲ. ನೀನು ಅನ್ಕೊಂಡಿದೀಯೇನು? ವಿಧೇಯತೆಯಿಂದ ಶಾರ ಮಕ್ಕಳನ್ನು ಪಡ್ಕೊಂಡ್ರು. ಯಜಮಾನನ ಗೌರವಿಸುವುದರಿಂದ ಶಾರ ಪಡ್ಕೊಂಡು ನಿನ್ನ ಯಜಮಾನನ ಯಾವ ಪ್ರಕಾರ ನೋಡ್ಕೊಳ್ತಾ ಇದ್ದೀವಿ? ಸ್ತ್ರೀ ಆಗಿರು, ಪುರುಷನಾಗಿ ವರ್ತನೆ ಮಾಡಬೇಡ. ಪ್ರಾರ್ಥನೆ ಮಾಡು. ಈಗಲಾದ್ರೂ ನಿನ್ನ ಮನಸ್ಸು ಕಠಿಣತ್ವ ತೆಗೆದಾಕು. ಕಠಿಣತ್ವ ಮನಸ್ಸಿನಿಂದ ನಿನಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಕಠಿಣವಾಗಿ ಒಂದು ವೇಳೆ ನಿನ್ನ ತಾಯಿ ತಂದೆ ಮಾತಾಡಿದಾರನ್ನೋ, ಅವರು ಮರಿಗೆ ಹೋಗಿ ನಿನ್ನಗೋಸ್ಕರವಾಗಿ ಅವರು ಕಣ್ಣೀರಿಡುತ್ತಾರೆ, ಬಾಧೆ ಪಡುತ್ತಾರೆ. ನಿನ್ನ ಸುಖಕ್ಕಾಗಿ, ನಿನ್ನ ಸಂತೋಷಕ್ಕಾಗಿ. ಎಂತ ತಂದೆ ತಾಯಿಯನ್ನು ಧಿಕ್ಕಾರ ಮಾಡಿ ದೂರ ಆಗಿದ್ದಿ. ಅವ್ರ ಮೇಲೆ ದ್ವೇಷ, ಕಕ್ಷ, ಅಸೂಯ. ನಿನ್ನ ಹೆಂಡತಿ ಪ್ರೀತಿಯಿಂದ ನೋಡಿಕೊಂಡ್ರೆ ಎಲ್ಲ ಮರೆತು ಬಿಡ್ತೀನಿ. ನಿನ್ನ ಹೆಂಡತಿ ಸ್ವಲ್ಪ ಏನಾದ್ರೂ ಸ್ವಲ್ಪ ಬದಲಾದ ಮಾತುಗಳು ಆಡಿದಾಗ ಅವಾಗ ತಂದೆ ತಾಯಿ ಜಾಸ್ತಿ ಆಗ್ತದೆ. ಈ ಚಂಚಲದ ಮನಸ್ಸಿನ ನೀನು ತೆಗೆದುಹಾಕೋಬೇಕು. ಇದ್ದೀರೇನೋ ನಿಮ್ಮಲ್ಲಿ ಅಂತವ್ರು, ಈ ಪ್ರಕಾರ ವರ್ತನೆ ಮಾಡೋರು ನಿಮ್ಮಲ್ಲಿ ಇದ್ದೀರೇನೋ? ತಂದೆ ತಾಯಿಗೆ ಸನ್ಮಾನ ಮಾಡೋರು, ತಂದೆ ತಾಯಿಯ ಯಜಮಾನರು ಆ ಒಂದು ಅವ್ರ ಮಾತು ಕೇಳೋದು, ಇಷ್ಟ ಬಂದಂಗೆ ಜೀವಿಸೋರು ಇದ್ದೀರೇನೋ? ಇವತ್ತು ದೇವರು ನಿಮ್ಗೆ ಹೇಳ್ತಾ ಇದ್ದಾನೆ, ಬದಲಾವಣೆ ಆಗ್ರಿ, ತಂದೆ ತಾಯಿಯನ್ನು ಪ್ರೀತಿಸಿ. ಪ್ರಾರ್ಥನೆ ಮಾಡಿ. ನಿತ್ಯ ಜೀವನ ಕಳ್ಕೊಂಡ, ಎಲ್ಲರನ್ನ ಪ್ರೀತಿ ಮಾಡಿದ, ದೇವರನ್ನ ಪ್ರೀತಿ ಮಾಡಲಿಲ್ಲ. ದೇವರ ಮಾತಿಗೆ ಅವಿದೇನಾದ್ರು ನಿತ್ಯ ಜೀವ ಕಳ್ಕೊಂಡ. ಗೆಹಿಸಿ ಹಣವನ್ನು ಪ್ರೀತಿ ಮಾಡಿದ, ಆರೋಗ್ಯವನ್ನು ಕಳ್ಕೊಂಡ. ಅಲ್ಲಿರ್ತಕ್ಕಂಥ ಅವಿಶ್ವಾಸಿಗಳು ದೇವರು ಮಾಡುವ ಅದ್ಭುತವನ್ನ ನೋಡಲಾರ್ದ ಕಳ್ಕೊಂಡ್ಬಿಟ್ರು. ಒಳಗೆ ಅವ್ರಿಗೆ ಬಿಡ್ಲಿಲ್ಲ, ಹೊರ ಕಳಿಸ್ಬಿಟ್ಟು ದೇವ ಯೇಸಪ್ಪ ಎಲ್ಲರನ್ನ.
ವಿಶ್ವಾಸಿಗಳನ್ನು ಮಾತ್ರ ತನ್ನ ಬಗಲಿಗೆ ಇಟ್ಕೊಂಡ. ಇವತ್ತು ನೀನು ಒಂದು ವೇಳೆ ಆ ಗುಂಪಿನಲ್ಲಿ ಅಂಥ ವ್ಯಕ್ತಿಗಳಾಗಿದ್ದೀರೇನು, ದೇವರನ್ನ ಕೇಳ್ಕೊ, ದೇವರನ್ನ ಕೇಳ್ಕೊ. ದೇವರೊಂದಿಗೆ ಹೊಂದಾಣಿಕೆಯಾಗಿರೋ ವ್ಯಕ್ತಿ ನೀನು. ಭಕ್ತಿ ಇದ್ದರೆ ನಡತೆ ಚೆನ್ನಾಗಿರುತ್ತೆ. ಇಂಥಲ್ಲಿ ಭಕ್ತಿ ಇಲ್ಲ, ನಡತೆ ಇರಲ್ಲ. ನಡತೆ ಆ ದೇವರನ್ನ ನಿನ್ನ ಬಗಲಾಗಿ ಬರುವಂತೆ ಮಾಡುತ್ತೆ. ಆ ನಡತೆ ದೇವರು ನಿನ್ನನ್ನು ಬಾಗಿ ನೋಡುವಂತೆ ಮಾಡುತ್ತೆ. ನನ್ನ ಕಡೆ ನನ್ನನ್ನು ಧ್ಯಾನ ಮಾಡುವ ಬುದ್ಧಿವಂತರು ಇದ್ದಾರೋ ಎಂಬುದಾಗಿ ಆಕಾಶವನ್ನ ಬಾಗಿಸಿ ತಲೆ ತಗ್ಗಿಸಿ ದೇವರು ನೋಡ್ತಾನಂತ. ನಿನಗಾಗಿ ದೂತರನ್ನ ದೇವರು ನೇಮಕ ಮಾಡಿದ್ರು. ವಾರ ವಾರ ಒಬ್ರು ಚೇಂಜ್ ಆಗ್ತಾರೆ. ನಿನ್ನ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕುಟುಂಬದಲ್ಲಿ ಹೆಂಗಿದೀಯಾ, ಹೊರಗಡೆ ಹೆಂಗಿದೀಯಾ, ನಿನ್ನ ವಿಷಯದ ಬಗ್ಗೆ ಎಲ್ಲ ಪಟ್ಟಿ ದೇವರಿಗೆ ಮುಟ್ತಾ ಇದೆ. ಪ್ರಾರ್ಥನೆ ಮಾಡ್ರಿ, ಕಣ್ಮುಚ್ಚಿ 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 ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವ, ನಿಮಗೆ ಸ್ತೋತ್ರಗಳಪ್ಪ. ವಿಶ್ವದ ಸ್ವಾಮಿ, ಅನೇಕ ಸಂಗತಿಗಳನ್ನು ವಿಷಯಗಳನ್ನು ಸ್ವಾಮಿ ನನಗೂ ನಮ್ಮಲ್ಲಿ ನೀವು ಬೋಧಿಸಿದ್ದೀರಿ ಎಂಬುದನ್ನು ನಾವು ನಂಬ್ತಾ ಇದ್ದೀವಿ, ವಿಶ್ವಾಸ ಇಡ್ತಾ ಇದ್ದೀವಪ್ಪ. ಕರ್ತನೆ, ಅಸಾಧ್ಯವಾದಂಥ ನಂಬಿಕೆಯ ಕಡೆಗೆ ಸ್ವಾಮಿ ನಾವೆಲ್ಲರೂ ಬರುವಂತೆ, ದೇವರೇ ಅದ್ಭುತಗಳ ಮಧ್ಯದಲ್ಲಿ ಸ್ವಾಮಿ ನಾವು ನಿಲ್ಲುವ ಮಕ್ಕಳಾಗುವಂತೆ, ಕರ್ತನೆ ವಿಶ್ವಾಸಿಗಳ ಗುಂಪಿನಲ್ಲಿ ಜೀವಿಸುವ ಮಕ್ಕಳಾಗುವಂತೆ ಸ್ವಾಮಿ ಸಹಾಯ ಮಾಡಿ ನಡೆಸುವ. ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ, ಲೋಕದ ಸ್ನೇಹ ದೇವರಿಗೆ ವೈರ ಎಂಬುದಾಗಿ ಸ್ವಾಮಿ. ಹೌದು ಕರ್ತನೆ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಅದು ನಮಗೆ ಸಂಪೂರ್ಣವಾಗಿ ನಾಶನದ ಕಡೆಗೆ ನಡೆಸುತ್ತೆ ಎಂಬುದಾಗಿ ಅನೇಕ ಸಂಗತಿಗಳ ವಿಷಯವಾಗಿ ಕರ್ತನೆ ಸ್ವಾಮಿ, ಭಕ್ತರು ಮಾಡಿದ ತಪ್ಪುಗಳನ್ನು, ಭಕ್ತರು ಮಾಡಿದಂಥ ಸ್ವಾಮಿ ಸರಿಯಾದ ಕಾರ್ಯಗಳನ್ನು ಸ್ವಾಮಿ ನಾವು ಮುಂದೆ ನೀನು ಬೋಧಿಸಿದ್ದೆಯಪ್ಪ. ನಿಮಗೆ ಸ್ತೋತ್ರ. ಯಾವ ವಿಷಯದಲ್ಲಿ ನಾವು ತಪ್ಪಿ ಹೋಗದ ಹಾಗೆ ಭಕ್ತಿವಂತರ ರೀತಿಯಲ್ಲಿ ಸ್ವಾಮಿ ನಡೆದುಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕರ್ತನೆ ದೇವರು ನಿನ್ನ ವಾಕ್ಯವನ್ನು ಕೇಳಿದಂಥ ಸ್ವಾಮಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ರಕ್ಷಣೆ ಮಾರ್ಗದಲ್ಲಿ ಇನ್ನು ಯಾರು ಇವರಲ್ಲಿ ಬಂದಿಲ್ವ ಸ್ವಾಮಿ, ಅವರೆಲ್ಲರೂ ಕೂಡ ರಕ್ಷಿಸಲ್ಪಡುವ ಹಾಗೆ ನೀನೇ ರಕ್ಷಕನೆಂಬುದಾಗಿ, ಸೃಷ್ಟಿಕರ್ತನೆಂಬುದಾಗಿ, ಎಲ್ಲ ಪಾಪಿಗಳಿಗೆ ರಕ್ಷಕನು ನೀನೆಂಬುದಾಗಿ, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ನಿನ್ನ ನಾಮ ಹೊರತು ಮತ್ತೆ ಯಾವ ರಕ್ಷಣೆಯ ನಾಮ ಇಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ನಿನ್ನನ್ನು ಸಂಪಾದನೆ ಮಾಡಿಕೊಂಡು ಜೀವಿಸಲಿಕ್ಕಾಗುವಂತೆ ಇವರ ಜೀವಿತಗಳೆಲ್ಲವನ್ನು ಆಶೀರ್ವಾದದಿಂದ ತುಂಬಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಮುಂದಿರತಕ್ಕಂಥ ಎಲ್ಲ ಸಮಯಗಳಿಗೆ ಎಲ್ಲವನ್ನ ದೇವರೇ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ, ಆತ್ಮನ ಆಳ್ವಿಕೆಯಲ್ಲಿ ಒಪ್ಪಿಸಿಕೊಡುತ್ತಾ, ನೀವು ತಾನೇ ಎಲ್ಲ ವಿಷಯಗಳಲ್ಲಿ ಸಮಾಧಾನ, ಶಾಂತಿ, ಆರೋಗ್ಯ ಒದಗಿಸಿಕೊಡಬೇಕೆಂಬುದಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಾಮಿ ನೀನು ಕೊಡುವಂಥ ಮೇಲು ಯಾವುದಿದೆ ಸ್ವಾಮಿ ಅವರು ಸಾಕ್ಷಿ ನುಡಿಯುವಂತೆ ಸಹಾಯ ಮಾಡಿ ನಡೆಸಪ್ಪ. ನಿನ್ನನ್ನು ನಂಬಿ ನಿನ್ನನ್ನು ನೋಡಿ ಸ್ವಾಮಿ ಸ್ಥಳಕ್ಕೆ ಬಂದಿದ್ದಾರಯ್ಯ. ದೇವರೇ ನೀನೇ ಅದ್ಭುತ ಅತಿಶಯ ಕಾರ್ಯಗಳನ್ನು ಇವರ ಜೀವಿತದಲ್ಲಿ ಜರುಗಿಸಿ ಕರ್ತನೆ ಎಲ್ಲ ಕೊರಡು ಚಿಗುರುವಂತೆ ಮಾಡಯ್ಯ. ಬಂಜರ ಭೂಮಿಯಲ್ಲಿ ನೀರನ್ನು ಹರಿಯುವಂತೆ ಮಾಡು ಸ್ವಾಮಿ. ಅರಣ್ಯದಲ್ಲಿ ಸ್ವಾಮಿ ನದಿಗಳನ್ನು ಕರ್ತನೆ ಅರಣ್ಯದಲ್ಲಿ ಮಾರ್ಗವನ್ನು ನೀನು ಏರ್ಪಾಟು ಮಾಡಯ್ಯ. ಕರ್ತನೆ ದೇವರ ಅದ್ಭುತ ಅತಿಶಯ ಕಾರ್ಯಗಳನ್ನು ಇವರೆಲ್ಲರ ಜೀವಿತದಲ್ಲಿ ನೀವು ತಾನೇ ಜರುಗಿಸಿ ಸಂಪೂರ್ಣ ಶಾಂತಿ, ಸಮಾಧಾನ, ಆರೋಗ್ಯ, ಆನಂದ, ಐಶ್ವರ್ಯವನ್ನು ಒದಗಿಸಿಕೊಡುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ಈ ಸಮಯದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಧ್ಯಾಹ್ನ ಇರುತ್ತೆ.